ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಚಿತ್ಕಲೆ ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ನಿಸ್ಸಂಸಾರಿ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಓಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಈಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಶಟಸ್ಥಲ ಮರ್ಮ. ನಾವು ಉದಯಿಸಿ ಬಂದದ್ದು ಹೀಗೆ. ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯುತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಆಣತೆವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ. ಇಂದಿನ ಸ್ವಾನುಭವನಲ್ಲಿ ಸದ್ಭಾವಿಷ್ಟಿಗೆ ನೆನಹಿನ ಮೂಲಕ ಚಾಲನಿರ್ತಕ್ಕಂಥ ನಿಲುಗಲ್ ಅವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳಪ್ಪ. ಶರಣು ಶರಣಾರ್ಥಿಗಳು.
ಹಾಗೂ ಇಂದಿನ ಸ್ವಾನುಭಾವನೆಲೆ ಸದ್ಭಾವದಲ್ಲಿ ಭಾಗವಹಿಸುತ್ತಿರುವಂತ ಸರ್ವ ಶರಣ ಬಂಧುಗಳ ಶ್ರೀಪಾದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇಂದು ಡಾಕ್ಟರ್ ಎನ್ ನೂಲಿಯಪ್ಪ ಅವರಿಂದ ಶಿವ ಕುರಿತಾಗಿ ಅನುಭವ ಇದೆ. ಅಪರ ಶರಣಾರ್ಥಿ ಪರ ತಾವು ಪ್ರಾರಂಭಿಸಿರಪ್ಪ. ಶರಣಾರ್ಥಿ ರೇಣುಕಣ್ಣ. ಶರಣಾರ್ಥಿ. ಇದುವರೆಗೆ ಬಸವ ತಂದೆಯ ನೆನಹನ್ನ ಹಾಗೇನೆ ಶಟಸ್ಥಲದ ಮರ್ಮವನ್ನ ಹೇಳಿದ ತಾಯಿ ಗೌರಮ್ಮನವರಿಗೆ ಶರಣಾರ್ಥಿಗಳಿಗೆ ಶರಣರ ಶಿವಯೋಗ ಈ ಒಂದು ಅಭ್ಯಸನವನ್ನ ನಾವು ಮಾಡ್ತಾ ಇದ್ದೀವಿ. ಹೇಗೆ ಅವರು ಮಾಡಿಕೊಂಡಿರಬಹುದು ಅಂತ. ಇಲ್ಲಿಯವರೆಗೆ ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗಾಯಿತು, ವಿಕಸನ ಕ್ರಮ 2ರಲ್ಲಿ ಓಂ ಎಂಬ ಅಕ್ಷರದ ಒಳಗೆ ಏನಿದೆ, ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು, ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆ, ಹಾಗೇನೆ 5ರಲ್ಲಿ ಚಕ್ರ ಮತ್ತು ಅಲ್ಲಿರುವ ಲಿಂಗಗಳ ಮಹತ್ವವನ್ನ ನೋಡಿಕೊಂಡ್ವಿ. ವಿಕಸನ ಕ್ರಮ 6ರಲ್ಲಿ 3 ದೀಕ್ಷೆಗಳು ಯಾವುವು, ಹಾಗೇನೆ ಇಷ್ಟಲಿಂಗದ ಒಳಗಡೆ ಏನಿದೆ ಅದನ್ನ ನೋಡಿಕೊಂಡು ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರಲಿಂಗಗಳ ಪ್ರಾರ್ಥನೆಯನ್ನ ಮಾಡಿದ್ವಿ. ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಯಾವುದು, ನಿವೃತ್ತಿ ಮಾರ್ಗ ಯಾವುದು ಅಂತ ನೋಡಿಕೊಂಡು ಈಗ ನಾವು ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲಮನೆ ಅಂತ ಒಂದು ದೀರ್ಘವಾದ ಅಧ್ಯಯನದಲ್ಲಿ ತೊಡಗಿದ್ದೀವಿ. ಈಗ ಯಾವ ಒಂದು ಸ್ಥಳದಲ್ಲಿ ನಾವಿದ್ದೇವೆ? ಶಿವಯೋಗ ಸಮಾಧಿ ಸ್ಥಳ. ಪ್ರಾಣಲಿಂಗಿ ಸ್ಥಳದಲ್ಲಿ ಶಿವಯೋಗ ಸಮಾಧಿ ಸ್ಥಳ. ಈಗ ತಾಯಿ ಹೇಳಿದ ಹಾಗೆ ಪ್ರಾಣಲಿಂಗಿ ಅಂಗಸ್ಥಳಗಳು, ಪ್ರಾಣಲಿಂಗಿ ಸ್ಥಳ, ಪ್ರಾಣಲಿಂಗಾರ್ಚನ ಸ್ಥಳ, ಶಿವಯೋಗ ಸಮಾಧಿ ಸ್ಥಳ, ಲಿಂಗ ನಿಜ ಸ್ಥಳ, ಅಂಗಲಿಂಗ ಸ್ಥಳ ಅಂತ ಈ ಒಂದು ಅಂಗಸ್ಥಳಗಳನ್ನ ನಾವು ಅಭ್ಯಸನ ಮಾಡ್ತಾ ಇದ್ದು, ಶಿವಯೋಗ ಸಮಾಧಿ ಸ್ಥಳ ಅಂತ ನಾವು ಹೋದ್ ಸಾರಿ ಅದನ್ನ ನೋಡ್ತಾ ಇದ್ವಿ. ಅಲ್ಲಿ ಏನಿದೆ ಶಿವಯೋಗ ಒಂದು ಸಮಾಧಿ ಸ್ಥಳದಲ್ಲಿ ಆರಂಭ ಮಾಡಿದ್ವಿ ನಾವು. ಅದು ಅಲ್ಲಿ ಒಂದು ದೀರ್ಘವಾದ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಒಂದು ವಚನವನ್ನ ಅಧ್ಯಯನ ಮಾಡಿದ್ವಿ. ಆದರೆ ಅವರು ಹೇಳಿದ ಒಂದು ಈಗ ಅತ್ಯಂತ ಯೋಗ ಅಂತ ಪತಂಜಲಿ ಯೋಗದ ಬಗ್ಗೆ ಹೇಳುವಾಗ ನಮ್ಮ ಶಿವಯೋಗಿಗಳು ಲಿಂಗ ವಿರಹಿತವಾಗಿ ಮಾಡುತ್ತಿರಲಾಗಿ ಅದನ್ನ ನಾನು ಒಪ್ಪೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ರು. ಅದು ನಿಜ ಕೂಡ. ಹೀಗಾಗಿ ನಾವು ಅಷ್ಟಾಂಗ ಯೋಗಗಳ ಬಗ್ಗೆ ಅಲ್ಲಿ ಅಭ್ಯಸನ ಮಾಡಿ ನಮಗೆ ಅಷ್ಟಾಂಗ ಯೋಗದಲ್ಲಿ ಶಿವಲಿಂಗಾರ್ಚನೆಯ ಮಾಡಿ ಶಿವತತ್ವದೊಡನೆ ಕೂಡುವುದೇ ಲಿಂಗಾಂಗ ಯೋಗವಾಗಿದೆ. ಹೀಗಾಗಿ ನಮ್ಮ ಯೋಗ ಯಾವುದು ಅಂದ್ರೆ ಅದು ಶಿವಯೋಗ ಅಥವಾ ಲಿಂಗಾಂಗ ಯೋಗವಾಗಿದೆ ಅಂತ ನಾವು ಹೋದ ಸಾರಿ ಅದನ್ನ ನೋಡಿಕೊಂಡ್ವಿ. ಈಗ 55ನೇ ಭಾಗಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿಕೊಂಡು ಈ ಎದೆಯ ಮೇಲೆ ಲಿಂಗ ಧಾರಣೆ ಮಾಡಿಕೊಂಡು ಕುಳಿತ ಸ್ಥಿತಿಯಲ್ಲಿ ಶಿವಯೋಗವನ್ನ ಕೇಳಿಸ್ತಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ದಯವಿಟ್ಟು ಮಲಗಿಕೊಂಡು ಶಿವಯೋಗದ ವರ್ಗವನ್ನ ಕೇಳಬೇಡಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ನಾವು ಇವತ್ತು ಈ ಒಂದು ಸ್ಥಳವನ್ನ ಮುಂದುವರಿಸೋಣ. ಈ ಶಿವಯೋಗ ಸ್ಥಳದಲ್ಲಿ ನಾವು ಏನು ಅದನ್ನ ಅಧ್ಯಯನ ಮಾಡ್ತಿದ್ವಲ್ಲ, ಶಿವಯೋಗ ಸಮಾಧಿ ಸ್ಥಳ, ಇಲ್ಲಿ ಈಗ ನಾವು ಅದರ ಅರ್ಥ ಮಾಡಿಕೊಂಡು ಅಲ್ಲಿ ಏನಿದೆ ಅನ್ನೋದು ಗೊತ್ತಾಗಿರೋದ್ರಿಂದ ನಾವು ಈಗ ಶಿವಯೋಗದ ಪ್ರಯೋಗ ಹೇಗೆ ಮಾಡಬೇಕು ಅಂದ್ರೆ ಏನು, ನಮಗೆ ಈಗೇನು ಒಂದು ಥೇರಿ ಪಾರ್ಟ್ ಅಂದ್ರೆ ಏನು ವಿಷಯ ಎಲ್ಲ ಗೊತ್ತಾಗಿದೆ. ಅದನ್ನ ಇಷ್ಟಲಿಂಗ ಪೂಜೆ ಬೆಳಗ್ಗೆ ನಾವು ಯಾವುದೇ ಸಮಯ ಮಾಡ್ಕೊಳ್ತೀವಲ್ಲ ಬೆಳಗ್ಗೆ, ಅವಾಗ ಈ ಶಿವಯೋಗದ ಹಿಂದಿರುವ ತತ್ವಗಳನ್ನ ಸ್ವಲ್ಪ ನಿಮ್ಗೆಲ್ಲ ಗೊತ್ತೇ ಇದೆ. ಇದು ಅದನ್ನ ಮನಸ್ಸಿಗೆ ತಂದುಕೊಂಡು ಇಷ್ಟಲಿಂಗ ಪೂಜೆಯಲ್ಲಿ ತೊಡಕೋದು, ಇದು ಈ ಶಿವಯೋಗದ ಪ್ರಯೋಗವಾಗಿದೆ. ಈಗಾಗ್ಲೇ ನಾವು ಏನ್ ತಿಳ್ಕೊಂಡ್ವಲ್ಲ ಅದನ್ನ ಈಗ ಇಷ್ಟಲಿಂಗದ ಪೂಜೆಯಲ್ಲಿ ನಾವು ಸ್ವಲ್ಪ ಮನನ ಮಾಡಿಕೊಂಡು ಇಷ್ಟಲಿಂಗ ಪೂಜೆಯಲ್ಲಿ ತೊಡಗೋಣ ಅಂತ ಹೇಳ್ತಾ, ಈಗ ನೋಡಿ ಮೊದಲನೇದು ಏನಂದ್ರೆ ಇದು ನಿಮ್ಗೆ ಗೊತ್ತಿದೆ, ಆದ್ರೂ ಸ್ವಲ್ಪ ನಾವೆಲ್ಲರೂ ಚರ್ಚೆ ಮಾಡೋಣ. ಈಗ ನಮ್ಮ ದೇಹದ ಮೂಲಾಧಾರದಲ್ಲಿ ತಾರಕಾಕೃತಿಯ 4 ದಳದ ಆಧಾರ ಚಕ್ರ ಇದೆ, ಅದು ತಮಗೆ ಗೊತ್ತಿದೆ. ಅಲ್ಲಿರುವ ಆಚಾರಲಿಂಗದ ಸನ್ನಿಧಾನದಲ್ಲಿ ಶ್ವೇತಾಂಬರಧಾರಿಯಾದ ಕರ್ಮಸಾಧಾಕ್ಯವೆನಿಸುವ ಬ್ರಹ್ಮ, ಇಲ್ಲಿರುವ ಅಧಿದೈವತೆ ಬ್ರಹ್ಮ ಕ್ರಿಯಾಶಕ್ತಿಯೊಡನೆ ವಾಸಿಸಿದ್ದಾನೆ. ಜೀವಾತ್ಮನಾದ ಸಾಧಕನು ಅಂದ್ರೆ ನಾನು ಅತುಲ ಶ್ರದ್ಧಾ ಭಕ್ತಿಯಿಂದ ಆ ಸತ್ರೂಪ ಆಚಾರಲಿಂಗವನ್ನು ಕೊಂಡು ಅದನ್ನೇ ಇಷ್ಟಲಿಂಗ, ಅದೇ ಪ್ರಾಣಲಿಂಗ ಅಂತ ಅರ್ಚಿಸಿ ನಿರಹಂಕಾರ ಹಸ್ತದಿಂದ ಸರ್ವಾರ್ಪಣೆ ಮಾಡಿ ಗಂಧ ಪ್ರಸಾದವನ್ನ ಗ್ರಹಿಸುವೆನು.
ಆ ಪ್ರಸಾದ ಮಹಿಮೆಯಿಂದ ಗಂಧವತಿಯಾದ ಪೃಥ್ವಿ ತತ್ವ ಸಂಬಂಧದ ಎಲ್ಲಾ ತತ್ವಗಳು ಪರಿಶುದ್ಧಗೊಳ್ಳುವವು. ಆಗ ಆತನು ಪರಮ ಭಕ್ತನೆನಿಸುವನು, ಜೀವಭಾವಿಯಾಗುವನು. ಇದು ಮೊದಲನೆಯದು. ಯಾವುದು? ಭಕ್ತ ಸ್ಥಳದ ಆಧಾರ ಚಕ್ರ, ಅಲ್ಲಿರುವ ಆಚಾರ ಲಿಂಗವನ್ನು ಕಂಡು, ಅಲ್ಲಿ ಪೃಥ್ವಿ ತತ್ವ ಇದೆ ಗೊತ್ತು, ಗಂಧ ಪ್ರಸಾದ ಗೊತ್ತು. ಹೀಗಾಗಿ ಆ ಆಚಾರ ಲಿಂಗವೇ ಇಷ್ಟಲಿಂಗ ಅಂತ, ಪ್ರಾಣಲಿಂಗವಂತ ಬಗೆದು ನಾನು ಅಲ್ಲಿ ನಿರಹಂಕಾರ ಹಸ್ತದಿಂದ ಸರ್ವಾರ್ಪಣೆ ಮಾಡಿ ಈ ಆಚಾರ ಲಿಂಗದ ಪೂಜೆಯನ್ನ ಮಾಡ್ತೀನಿ. ಅಲ್ಲಿಂದ ಮುಂದೆ ನಾನು ದಂಡಕಾಕೃತಿಯ 6 ದಳದ ಸ್ವಾಧಿಷ್ಠಾನ ಚಕ್ರವನ್ನ ಪ್ರವೇಶ ಮಾಡ್ತೀನಿ. ಅಲ್ಲಿರುವ ಗುರುಲಿಂಗ ಸನ್ನಿಧಾನದಲ್ಲಿ ಪೀತಾಂಬರಧಾರಿಯಾದ ಕರ್ತೃ ಸಾಧಕ್ಯವೆನಿಸುವ ವಿಷ್ಣು ತತ್ವ ಅಲ್ಲಿದೆ, ತಮಗೆ ಗೊತ್ತು. ಇಚ್ಛಾಶಕ್ತಿಯೊಂದಿಗೆ ಆತ ಅಲ್ಲಿ ವಾಸವಾಗಿದ್ದಾನೆ. ಭಕ್ತ ಅಂದ್ರೆ ನಾನು ಅತುಲ ನಿಷ್ಠಾ ಭಕ್ತಿಯಿಂದ ಆ ಚಿದ್ರೂಪ ಗುರುಲಿಂಗವನ್ನ ಅರ್ಚಿಸಿ, ಅದುವೇ ಇಷ್ಟಲಿಂಗ, ಅದುವೇ ಪ್ರಾಣಲಿಂಗ ಅಂತ ಅರ್ಚಿಸಿ ಶುಚಿಸ್ತ ಹಸ್ತದಿಂದ ಸರ್ವವನ್ನೂ ಅರ್ಪಿಸಿ ರಸಾದ ಪ್ರಸಾದವನ್ನ ಗ್ರಹಿಸ್ತಾ ಇದ್ದೀನಿ. ಅದರ ಮಹಿಮೆಯಿಂದ ರಸವತಿಯಾದ ಜಲತತ್ವ ಸಂಬಂಧದ ಸರ್ವತತ್ವಗಳು ನನ್ನಲ್ಲಿ ಪರಿಶುದ್ಧಗೊಳ್ತಾ ಇವೆ. ಈಗ ನಾನು ಪರಮ ಮಾಹೇಶ್ವರನೆನಿಸಿ ಅಂತರಾತ್ಮ ಭಾವಿ ಎನಿಸುವೆನು. ಅಲ್ಲಿ ಮೇಲೆ ಜೀವಭಾವಿಯಾದೆ, ಇಲ್ಲಿ ಅಂತರಾತ್ಮ ಭಾವಿಯಾಗ್ತಾ ಇದ್ದೀನಿ. ಮುಂದೆ ಹೋಗೋಣ. ಆ ಮಾಹೇಶ್ವರನು ಅಂದ್ರೆ ನಾನು ಅಲ್ಲಿಂದ ಮುಂದೆ ಕುಂಡಲಾಕೃತಿಯ 10 ದಳದ ಮಣಿಪೂರಕ ಚಕ್ರದಲ್ಲಿ ಪ್ರವೇಶಿಸ್ತಾ ಇದ್ದೀನಿ. ಅಲ್ಲಿರುವ ಶಿವಲಿಂಗದ ಸನ್ನಿಧಿಯಲ್ಲಿ ಕಪೋತಾಂಬರಧಾರಿಯಾದ ಮೂರ್ತಿ ಸಾಧಾಕ್ಯನೆನಿಸುವ ರುದ್ರನು ಜ್ಞಾನ ಶಕ್ತಿಯೊಂದಿಗೆ ವಾಸಿಸಿದ್ದಾನೆ. ಇಲ್ಲಿ ಮಾಹೇಶ್ವರನು ಅತುಲ ಅವಧಾನ ಭಕ್ತಿಯಿಂದ ರುದ್ರಮೂರ್ತಿಯನ್ನು ಸದಾ ದರ್ಶಿಸಿ ಆನಂದ ರೂಪ ಶಿವಲಿಂಗವನ್ನೇ ಇಷ್ಟಲಿಂಗ ಪ್ರಾಣಲಿಂಗ ಅಂತ ನಿತ್ಯ ಅರ್ಚಿಸಿ ಸುಬುದ್ಧಿ ಹಸ್ತದಿಂದ ಸರ್ವವನ್ನೂ ಅರ್ಪಿಸಿ ರೂಪ ಪ್ರಸಾದವನ್ನ ಪಡಿತಾ ಇದ್ದಾನೆ. ಅದರ ಮಹಿಮೆಯಿಂದ ರೂಪಯುಕ್ತ ಅಗ್ನಿ ಸಂಬಂಧದ ಸರ್ವತತ್ವಗಳು ಪರಿಶುದ್ಧಗೊಳ್ಳುವವು. ಆಗ ಆ ಮಾಹೇಶ್ವರನೇ ಪ್ರಸಾದಿಯಾಗಿ ಪರಮಾತ್ಮ ಭಾವಿಯಾಗುವನು. ಇಲ್ಲಿ ಯಾವ ಒಂದು ಜ್ಞಾನೇಂದ್ರಿಯ ಇದೆ ಈ ಚಕ್ರದಲ್ಲಿ ಅಥವಾ ಈ ಸ್ಥಳದಲ್ಲಿ? ಕಣ್ಣು. ಕಣ್ಣು. ಹಾಗೆ ಹೇಳ್ಬೇಕು. ಹಾಗೇನೆ ಮತ್ತೆ ಕರ್ಮೇಂದ್ರಿಯ? ರೂಪರ್ಯ ಪಾದ ಪಾದ. ಗುಹ್ಯ ಗುದ ಗುಹ್ಯ ಪಾದ. ಇಲ್ಲಿ ಮುಂದೆ ಹೋಗೋಣ. ಆ ಪ್ರಸಾದಿಯು ಹೃದಯದಲ್ಲಿರುವ ಅರ್ಧಚಂದ್ರಕೃತಿಯಾದ 12 ದಳದ ಅನಾಹತ ಚಕ್ರವನ್ನ ಪ್ರವೇಶಿಸ್ತಾನೆ. ಅಲ್ಲಿರುವ ಜಂಗಮಲಿಂಗದ ಸನ್ನಿಧಿಯಲ್ಲಿ ಹರಿತವರ್ಣಾಂಬರಧಾರಿಯಾದ ಅಂದ್ರೆ ಹಸಿರು ಬಣ್ಣದ ಅಮೂರ್ತ ಸಾಧಕ್ಯನೆನಿಸುವ ಈಶ್ವರನು ಆದಿಶಕ್ತಿಯೊಡನೆ ವಾಸಿಸಿದ್ದಾನೆ. ಪ್ರಸಾದಿಯು ಅನುಭವ ಭಕ್ತಿಯಿಂದ ಇಲ್ಲಿ ಈಶ್ವರ ಅಂತ ಅಧಿದೈವತ ಇದೆ, ಇಲ್ಲಿ ತತ್ವ ಇದೆ. ಆ ಈಶ್ವರ ಮೂರ್ತಿಯನ್ನ ಸದಾ ದೃಷ್ಟಿಸಿ ನಿತ್ಯ ರೂಪ ಜಂಗಮಲಿಂಗವನ್ನೇ ಇಷ್ಟಲಿಂಗ ಅಂತ ಪ್ರಾಣಲಿಂಗವಂತ ಅದೇ ಅದು ಅಂತ ತಿಳಿದು ಸದಾ ಅರ್ಪಿಸಿ ಸುಮನ ಹಸ್ತದಿಂದ ಸರ್ವವನ್ನು ಅರ್ಪಿಸಿ ಸ್ಪರ್ಶ ಪ್ರಸಾದ ಪಡಿತಾ ಇದ್ದಾನೆ. ಇಲ್ಲಿರುವ ಜ್ಞಾನೇಂದ್ರಿಯ ಯಾವುದು? ಚರ್ಮ ತ್ವಗೇಂದ್ರಿಯ. ತ್ವಕ್ಕು. ಅದಕ್ಕೆ ಸ್ಪರ್ಶ ಪ್ರಸಾದ. ಅದರ ಮಹಿಮೆಯಿಂದ ಸ್ಪರ್ಶಾತ್ಮಕ ವಾಯು ಸಂಬಂಧದ ಸರ್ವತತ್ವಗಳು ಪರಿಶುದ್ಧವಾಗುವವು. ಆಗ ಆ ಪ್ರಸಾದಿಯೇ ಪ್ರಾಣಲಿಂಗಿ ಎನಿಸಿ ನಿರ್ಮಲಾತ್ಮಭವಿಯಾಗುವನು. ಮುಂದೆ ಆ ಪ್ರಸಾದಿಯೇ ಕಂಠದಲ್ಲಿರುವ ದರ್ಪಣಾಕೃತಿಯ 16 ದಳದ ವಿಶುದ್ಧಿ ಚಕ್ರವನ್ನ ಈಗ ನಾನು ಪ್ರವೇಶಿಸ್ತಾ ಇದ್ದೀನಿ. ಅಲ್ಲಿರುವ ಪ್ರಸಾದ ಲಿಂಗದ ಸನ್ನಿಧಿಯಲ್ಲಿ ನೀಲವರ್ಣಾಂಬರಧಾರಿಯಾದ ಶಿವಸಾಧಾಕ್ಯನೆನಿಸುವ ಸದಾಶಿವನು ಪರಾಶಕ್ತಿಯೊಡೆ ಬರೆದು ವಾಸಿಸ್ತಾ ಇದ್ದಾನೆ. ಈಗ ಪ್ರಾಣಲಿಂಗಿಯಾದ ನಾನು ಆನಂದ ಭಕ್ತಿಯಿಂದ ಇಲ್ಲಿರುವ ತತ್ವ ಅಥವಾ ಇಲ್ಲಿರುವ ಅಧಿದೈವತೆ ಸದಾಶಿವಮೂರ್ತಿ, ಆ ಸದಾಶಿವಮೂರ್ತಿಯನ್ನ ದೃಷ್ಟಿಸಿ ಪ್ರಸಾದ ಲಿಂಗವನ್ನ ಇಷ್ಟಲಿಂಗ ಪ್ರಾಣಲಿಂಗ ಅಂತ ಪೂಜಿಸಿ ಸುಜ್ಞಾನ ಹಸ್ತದಿಂದ ಸರ್ವವನ್ನ ಅರ್ಪಿಸಿ ಶಬ್ದ ಪ್ರಸಾದವನ್ನ ಪಡಿತಾ ಇದ್ದೀನಿ. ಇಲ್ಲಿರುವ ಜ್ಞಾನೇಂದ್ರಿಯ ಯಾವುದು? ಶ್ರೋತ್ರ. ಅದರ ಮಹಿಮೆಯಿಂದ ಶಬ್ದವತ್ತಾದ ಆಕಾಶ ಸಂಬಂಧದ ಸರ್ವತತ್ವಗಳು ಶುದ್ಧವಾಗ್ತಾ ಇವೆ. ಆಗ ಆ ಪ್ರಾಣಲಿಂಗಿಯೇ ಶರಣನಾಗಿ ಶುದ್ಧಾತ್ಮ ಭಾವ ವಿಡಿತಾ ಇದ್ದಾನೆ. ಮುಂದೆ ಹೋಗೋಣ. ಆ ಶರಣನೇ ಅಂದ್ರೆ ನಾನು ಈಗ ಒಂದೇ ಒಂದ್ ನಿಮಿಷ ಪೃಥ್ವಿ ತತ್ವದಲ್ಲಿ ಸುಚಿತ್ತ ಹಸ್ತ ಬರ್ಬೇಕು, ಎರಡನೇದ್ರಲ್ಲಿ ಸುಬುದ್ಧಿ ಬರ್ಬೇಕು, ನಿರಹಂಕಾರ ಹಸ್ತ ಬರ್ಬೇಕು. ತಪ್ಪಾಗಿದೆ ಅಂತ ಅನಿಸ್ತಾ ಇದೆ ಅಪ್ಪರೇ. ಹೌದಾ? ಕ್ಷಮಿಸಿ, ಮಧ್ಯದಲ್ಲಿ ಮಾತಾಡಿದೆ. ಇರ್ಲಿ ಪರವಾಗಿಲ್ಲ. ಮೊದ್ಲೇ ಅಣ್ಣವ್ರೆ ಇನ್ನೊಂದು ಸ್ವಾಧಿಷ್ಠಾನ ಮಣಿಪುರ ಚಕ್ರದಲ್ಲಿ ಇದು ಮಾಡಿದಿರ, ಮಹೇಶ್ವರ ಸ್ಥಳ ಮಾಡಿದಿರಲ್ಲ, ಮಹೇಶ್ವರ ಸ್ಥಳ ಸ್ವಾಧಿಷ್ಠಾನ ಚಕ್ರಕ್ಕೆ ಬರ್ತೈತಿ ಅಂತ ನನಗನ್ಸ.
ಅಲ್ಲ ಈಗ ನೋಡಿ ಒಂದ್ ನಿಮಿಷ ಕೆಲವು ತಪ್ಪಾಗಿದಾವ್ರಪ್ಪ, ಕೆಲವು ತಪ್ಪಾಗಿದಾವೆ. ಹೀಗ್ ಮಾಡಿ ಅಕ್ಕ, ನೀವು ಸ್ವಲ್ಪ ನನಗೆ ಇದನ್ನ ಮೆಸೇಜ್ ಮಾಡ್ಬಿಡ್ರಲ್ಲ, ಇದನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ಇದು ಚೇಂಜ್ ಮಾಡೋಣ. ಚೇಂಜ್ ಮಾಡೋಣ. ಆದ್ರೆ ನಿಮಗೆ ಇದೆಲ್ಲ ಕರೆಕ್ಟ್ ಇದೆಯಲ್ಲ? ಏನು ಇದು ಗಂಧ ಪ್ರಸಾದ ಹಾಗೇನೆ ಅದೆಲ್ಲ ಕರೆಕ್ಟ್ ಇದೆ. ಸುಗಂಧ ಪ್ರಸಾದ ಸುಗಂಧ ಪ್ರಸಾದ ಸುಗಂಧ ಆಗ್ಬೇಕು, ಸುಚಿತ್ತ ಹಸ್ತ ಆಗ್ಬೇಕ್ರಪ್ಪ ಅದು. ಹಾ, ಒಂದ್ ನಿಮಿಷ ಅಕ್ಕ, ಇಲ್ಲಿ ಹಸ್ತ ಆಚಾರ ವರ್ಣನ ಜಂಗಮಲಿಂಗದಲ್ಲಿ ವರ್ಣ ಮಾಂಜಿಷ್ಟ ಬರ್ತೈತ್ರಪ್ಪ. ಇಲ್ಲ, ಅದು ಇದೇನಿದೆ ಬೇರೆ ಬೇರೆ ವಚನಗಳಲ್ಲಿ ವರ್ಣ ಬೇರೆ ಬೇರೆ ಇದೆ. ಅದಿರ್ಲಿ, ಉಳ್ದಿದ್ದೆಲ್ಲ ನೀವು ನನಗೆ ಕಳಿಸಿ ಎಲ್ಲೆಲ್ಲಿ ತಪ್ಪಾಗಿದೆ ನೋಡಿ. ಯಾರಾದ್ರೂ ಮಾಡ್ತೀರಾ? ಅಮರ್ಕಲಾ ಅಕ್ಕ ಮತ್ತು ಸವಿತಾ ಅಕ್ಕ, ಇದನ್ನ ಸ್ವಲ್ಪ ಚೇಂಜ್ ಮಾಡಿ, ಎಲ್ಲೆಲ್ಲಿ ತಪ್ಪಾಗಿದೆ ನೋಡಿ. ಆಯ್ತ್ರಿ. ಮುಂದ್ ನೋಡಿ ಇದನ್ನ, ಆ ಪ್ರಸಾದಿಯು ಇದು ಸರಿಯಾಗಿದೆಯಾ? ಇದು ಅನಾಹತ ಚಕ್ರದಲ್ಲಿದ್ದು ನೋಡಿ ಸ್ವಲ್ಪ. ಇಲ್ಲಿಯ ಜಂಗಮಲಿಂಗ ಸರಿಯಾಗಿದೆ. ಮತ್ತೆ ಇಲ್ಲಿದ ಹಸ್ತ ಯಾವ್ದಾಗ್ಬೇಕು? ಸುಮನ ಹಸ್ತ ಸರಿಯಾಗಿದೆ ಹಾಗಿದ್ರೆ ಇಲ್ಲಿ ಅಲ್ವಾ? ಸರಿ ಇದೆ ಅಪ್ಪ ಅವ್ರೆ, ಸುಮಾನವೆಂಬ ಹಸ್ತ ಇದೆ. ಸ್ಪರ್ಶನ ಪದಾರ್ಥ ಸುಸ್ಪರ್ಶನ ಪ್ರಸಾದ ಬರುತ್ತೆ ಅಪ್ಪ. ಇಲ್ಲಿ ನೋಡಿ, ಇದನ್ನ ಈಗ ಕಂಠದಲ್ಲಿರುವ ವಿಶುದ್ಧಿ ಚಕ್ರ, ಅಲ್ಲಿ ಪ್ರಸಾದ ಲಿಂಗ ಇದೆ. ಹಾಗೇನೆ ಇಲ್ಲಿ ಸುಜ್ಞಾನ ಹಸ್ತ, ಶಬ್ದ ಪ್ರಸಾದ ಅಂದ್ರೆ ಸುಶಬ್ದ ಪ್ರಸಾದ, ಅದು ಸರಿ ಇದೆ ಅಲ್ವಾ? ಸರಿ ಐತ್ರಿ, ಸರಿ ಇದೆ. ಮುಂದೆ ಆಜ್ಞಾಚಕ್ರಕ್ಕೆ ಹೋದಾಗ ಅಲ್ಲಿ ಜ್ಯೋತಿರಾಕೃತಿ ಮಹಾಲಿಂಗದ ಸಾನ್ನಿಧ್ಯದಲ್ಲಿ ಮಾಣಿಕ್ಯ ವರ್ಣ ಅಂಬರಧಾರಿಯಾದ ಮಹಾಸಾಧಕನೆನಿಸಿರುವ ಮಹೇಶ್ವರನು ಚಿಶಕ್ತಿಯೊಡೆಬರೆದು ಸದಾ ವಾಸಿಸುವನು. ಶರಣನು ಸಮರಸ ಭಕ್ತಿಯಿಂದ ಮಹೇಶ್ವರನನ್ನ ದರ್ಶಿಸಿ ಮಹಾಲಿಂಗವನ್ನ ಇಷ್ಟಲಿಂಗ ಪ್ರಾಣಲಿಂಗವೇ ಅಂತ ಪೂಜಿಸಿ ಸದ್ಭಾವ ಹಸ್ತದಿಂದ ತನ್ನನ್ನೇ ಸಮರ್ಪಿಸಿ ದೊರೆತ ಸುತೃಪ್ತಿ ಪ್ರಸಾದದಲ್ಲಿ ತನ್ಮಯನಾಗ್ತಾನೆ. ಇದು ಸರಿ ಇದೆಯಾ? ಓಕೆ. ಮುಂದೆ ಕೊನೆಯಲ್ಲಿ ಸಾಧಕನು ಇನ್ನೂ ಮೇಲ್ನಡೆದು ಸರ್ವಶ್ರೇಷ್ಠವಾದ ನಿಖಲಾಕೃತಿಯ ಅಂದ್ರೆ ನಿಖಲಾಕೃತಿಯ ಸಹಸ್ರ ದೇವತಾ ಮುಖ ರೂಪ ಸಹಸ್ರದಳದ ಬ್ರಹ್ಮರಂಧ್ರವನ್ನ ಈಗ ಪ್ರವೇಶಿಸ್ತಾ ಇದ್ದಾನೆ. ಆ ರಂಧ್ರದ ಮಧ್ಯಭಾಗದಲ್ಲಿರುವ ನಿಷ್ಕಲ ಲಿಂಗಕ್ಕೆ ತಕ್ಕದಾದ ಒಂದು ಸೂಕ್ಷ್ಮ ರಂಧ್ರವಿದೆ. ಅಲ್ಲಿರುವ ನಿರ್ಮಲ ಚಂದ್ರಬಿಂಬವು ಸದಾ ಅಮೃತಧಾರೆ ಅಲ್ಲಿ ಸ್ಫುರಿಸ್ತಾ ಇದೆ. ಆ ಚಂದ್ರಮಂಡಲವೇ ಆನಂದಮಯ ಸಮರಸ ಶಕ್ತಿಯಾಗಿದೆ. ಪರಶಿವನು ಆ ಚಿಚ್ಚಕ್ತಿ ರಂಧ್ರ ರೂಪ ಸಹಸ್ರದಳ ಮಂಡಲಕ್ಕೆ ಒಡೆಯನಾಗಿ ಆಧಾರನಾಗಿ ಸಾಕ್ಷಿಯಾಗಿ ಸರ್ವದಾ ಮಹಾಪ್ರಭೆಯನ್ನು ಬೀರ್ತಾ ಇರ್ತಾನೆ. ಅವನೇ ಪುನಃ ಇಷ್ಟಲಿಂಗವಾಗಿ ಪ್ರಾಣಲಿಂಗ, ಅವನೇ ನಾನೆಂದು ತಿಳಿದು ಪ್ರಾಣಲಿಂಗಿಯು ಪೂಜಿಸುತ್ತಾನೆ ಅಂತ ತತ್ವಗಳನ್ನು ನಾವು ಇಷ್ಟಲಿಂಗ ಪೂಜೆಯಲ್ಲಿ ಅಳವಡಿಸಿಕೊಳ್ಬೇಕು. ಮೊದಲನೆಯ ವಚನ ಅಲ್ಲಮ ಪ್ರಭುದೇವರು, ಯಾರಾದ್ರೂ ಓದ್ರಿ, ಆತ್ಮಸಂಗವಾದವರ್ಗೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಆತ್ಮಸಂಗವಾದವರ್ಗೆ ಬಹಿರ್ಭಾವವಿಲ್ಲ, ಇಂದ್ರಿಯಗಳು ಲಿಂಗವಾದವರ್ಗೆ ವಿಷಯ ಸೂತಕವಿಲ್ಲ, ಕರಣಗಳು ಲಿಂಗವಾದವರ್ಗೆ ಹಿಂದು ಮುಂದೆಂಬ ಸಂದೇಹವಿಲ್ಲ. ಲಿಂಗಾಲಯವು ಮನವಾದವರ್ಗೆ ಇಹಪರವೆಂಬ ಸಂಶಯವಿಲ್ಲ. ಲೋಕದಂತೆ ನಡೆವರು, ಲೋಕದಂತೆ ನುಡಿವರು, ಮನವು ಮಹಾಲಿಂಗದಲ್ಲಿ ಪರಿಣಾಮಿಗಳು. ಅಂತಪ್ಪ ಮಹಾನುಭಾವಿಗಳ ಲೋಕದ ಪ್ರಪಂಚಿಗಳೆಂದೆಡೆ ಮನೋಮಧ್ಯದಲ್ಲಿಪ್ಪ ಜ್ಯೋತಿರ್ಲಿಂಗವು ನಗದಿಪ್ಪನೆ ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 875. ಶರಣಾರ್ಥಿ. ಶರಣು ಸುಧಾಕ. ಪ್ರಭುದೇವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಶಿವಯೋಗದ ಸಮಾಧಿ ಸ್ಥಳದಲ್ಲಿ ಯಾರಿರ್ತಾರೋ, ಸಮಾಧಿ ಸ್ಥಳದಲ್ಲಿ ಇದ್ದವ್ರಿಗೆ ಆತ್ಮಕ್ಕೆ ಶಿವನ ಸಂಗವಾದಾಗ ಆತ ಶಿವಾತ್ಮನಾಗಿ ಆತನಿಗೆ ಬಹಿರಂಗದ ಭಾವಗಳು ಇರೋದಿಲ್ಲ. ಆತನ ಸರ್ವ ಇಂದ್ರಿಯಗಳು ಲಿಂಗವಾಗಿರೋದ್ರಿಂದ ವಿಷಯ ಸೂತಕಗಳ ಬಾಧೆ ಆತನಿಗೆ ಇರೋದಿಲ್ಲ. ಆತನ ಮನ ಈಗ ಲಿಂಗಮಯವಾಗಿರೋದ್ರಿಂದ, ಲಿಂಗಾಲಯವಾಗಿರೋದ್ರಿಂದ ಇಹಪರವೆಂಬ ಸಂಶಯ ಅಲ್ಲಿ ಇರೋಲ್ಲ. ಈ ತರಹದ ಶಿವಯೋಗಿಗಳ ಮನಸ್ಸು ಮಹಾಲಿಂಗದಲ್ಲಿ ಲೀನವಾಗಿರೋದ್ರಿಂದ ಶಿವ ಪರಿಣಾಮಿಗಳಾದ ಅವರು ಲೋಕದಂತೆ ನಡೀತಾರೆ, ಲೋಕದಂತೆ ನುಡಿಯುತ್ತಾರೆ. ಇಂತಹ ಶಿವಯೋಗದ ಮಹಾನುಭಾವಿಗಳನ್ನ ಲೋಕದ ಸಾಮಾನ್ಯ ಪ್ರಪಂಚಿಗಳೆಂದರೆ ಹೃದಯ ಮಂದಿರದಲ್ಲಿರುವ ಜ್ಯೋತಿರ್ಲಿಂಗವು ನಗ್ತಾ ಇದೆ ಅಂತ. ಅವರನ್ನು ನೋಡೋಕೆ ಅವ್ರು ಹಾಗೇ ಇರ್ತಾರೆ, ಲೋಕದಂತೆನೇ ನಡೀತಾರೆ, ಲೋಕದಂತೆ ನುಡಿತಾರೆ. ಹಾಗಂತ ಹೇಳಿ ಅವರನ್ನು ನಾವು ಗುರುತಿಸದಿದ್ರೆ ಏನಾಗುತ್ತೆ? ಅದು ಜ್ಯೋತಿರ್ಲಿಂಗವು ನಗದಿಪ್ಪನೆ. ಅದೇ ಆಗಿದ್ದು ಮರುಳಶಂಕರ ದೇವರ ಜೊತೆ.
ಅವರನ್ನು ಯಾರೂ ಗುರುತಿಸಲಿಲ್ಲ. ಅಂತಪ್ಪ ಮಹಾನುಭಾವಿಗಳ ನಾನು ಲೋಕದ ಪ್ರಪಂಚಗಳೆಂದೆಡೆ ಅದು ತಪ್ಪಾಗ್ತಾ ಇದೆ. ಅವ್ರು ಕಾಣಿಸೋಲ್ಲ ನಮಗೆ. ಅವರನ್ನು ನೋಡಿದ ತಕ್ಷಣ ಇವರು ಇಷ್ಟೊಂದು ಶಿವಯೋಗದಲ್ಲಿ ಮುಂದುವರೆದಿದ್ದಾರೆ ಅಥವಾ ಲಿಂಗಾಲಯವಾಗಿದೆ ಅವರ ಮನಸ್ಸು, ಅದು ನಮಗೆ ಅರ್ಥ ಆಗೋಲ್ಲ, ಅದು ನಮಗೆ ಗುರುತಿಸಲು ಆಗೋಲ್ಲ. ಎಲ್ಲಿವರೆಗೆ ಅಂದ್ರೆ ಅಲ್ಲಂ ಪ್ರಭುದೇವರೇ ಬಂದು ಮರುಳಶಂಕರ ದೇವರ ಒಂದು ಪರಿಚಯವನ್ನು ಇಡೀ ಲೋಕಕ್ಕೆ ಮಾಡಿಕೊಡಬೇಕಾಯಿತು. ಹೀಗಾಗಿ ನಮ್ಮ ನಡುವೆ ಇದ್ದು ನಮ್ಮ ಹಾಗೆಯೇ ನಡೀತಿರ್ತಾರೆ, ನಮ್ಮ ಹಾಗೆಯೇ ನುಡಿತಾ ಇರ್ತಾರೆ ಅಂದಾಗ ಅವರನ್ನ ನಾವು ಲೋಕದ ಪ್ರಪಂಚಿ ಅಂತ ಕರೆಯೋಕ್ಕಾಗುತ್ತಾ? ಆಗೋಲ್ಲ. ಹಾಗೇನಾದ್ರೂ ನಾವು ಕರೆದ್ರೆ ಮನೋಮಧ್ಯದಲ್ಲಿಪ್ಪ ಜ್ಯೋತಿರ್ಲಿಂಗವು ನಗದಿಪ್ಪನೆ ಗುಹೇಶ್ವರ ಅಂತ ಪ್ರಭುದೇವರು ಕೇಳ್ತಿದ್ದಾರೆ. ಅಲ್ಲಂ ಪ್ರಭುದೇವರು ಇನ್ನೊಂದು ವಚನ ಬರ್ತಾ ಇದೆ, ಓದಿ. ಅಂಗದಲ್ಲಿ ಮಾಡುವ ಸುಖ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಅಂಗದಲ್ಲಿ ಮಾಡುವ ಸುಖ ಲಿಂಗಕ್ಕತು ಭೂಷಣವಾಯಿತು, ಕಾಡುಗಿಚ್ಚಿನ ಕೈಯಲ್ಲಿ ಕರಡ ಕೊಯ್ಸುವಂತೆ, ಹಿಂದೆ ಮೆದೆಯಲ್ಲಿ ಮುಂದೆ ಹುಲ್ಲಿಲ್ಲ, ಅಂಗ ಲಿಂಗವೆಂಬ ನಕ್ಕರ ಫಲದಾಯಕ, ಲಿಂಗೈಕ್ಯವರು ಬೇರೆ ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 204. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ ಅಮರ್ಕಲಾಕ. ಶರಣು ಅಕ್ಕ. ಇಲ್ಲಿ ನೋಡಿ, ಇದೊಂದು ವಿಶೇಷ ವಚನ ಅಂತ ಇಟ್ಕೊಳ್ಳಿ ನೀವು. ಅಂಗದ ಕರಹಸ್ತದಲ್ಲಿ ಇಷ್ಟಲಿಂಗವನ್ನ ಇರಿಸಿ ಅರ್ಚಿಸಿ ಅರ್ಪಿಸಿ ಆ ಅರ್ಪಿತವನ್ನೇ ಪ್ರಸಾದವೆಂದ ಸ್ವೀಕರಿಸಿ ಸುಖಿಸುತ್ತಾನೆ ಸಾಧಕ. ಒಂದು ಅರ್ಥವತ್ತಾದ ಇಲ್ಲೊಂದು ಉದಾಹರಣೆಯನ್ನೇ ಅಥವಾ ದೃಷ್ಟಾಂತ ಇದೆ. ಒಂದು ಕಾಡಿನಲ್ಲಿ ಜೀವಿಸುತ್ತಿರುವ ಒಬ್ಬ ಮನುಷ್ಯ ಇದ್ದಾನಂತ ಇಟ್ಕೊಳ್ಳಿ. ಅವನೇನ್ ಮಾಡ್ತಾನೆ? ನಿತ್ಯ ಜೀವನಕ್ಕಾಗಿ ಬೇಕೆಂದು ಒಣಗಿದ ಕಟ್ಟಿಗೆಗಳನ್ನ, ಒಣಗಿದ ಹುಲ್ಲನ್ನ ಸಂಗ್ರಹಿಸಿಟ್ಟಿರ್ತಾನೆ. ಆದರೆ ಅದನ್ನು ಆತ ಉಪಯೋಗಿಸದೆ ಹಾಗೆ ಇಟ್ರೆ ಅದು ಕಾಡ್ಗಿಚ್ಚಿಗೆ ಆಹುತಿಯಾಗಿ ಒಂದು ಕ್ಷಣದಲ್ಲಿ ಅದು ದಗ್ಧವಾಗಿ ಹೋಗ್ತಾ ಇದೆ, ಸುಟ್ಟು ಹೋಗ್ಬಿಡ್ತಾ ಇದೆ. ಹಾಗೆ ಭಕ್ತಿಯಿಂದ ಮಾಡುವ ಲಿಂಗಾರ್ಚನೆ ಅಗ್ನಿ ಇದ್ದಂತೆ ಅಂತ ಹೇಳ್ತಿದ್ದಾರೆ ಅಲ್ಲಂ ಪ್ರಭುದೇವರು. ಅದು ಸಾಧಕನ ಅಂತರಂಗದಲ್ಲಿರುವ ಸಂಚಿತ ಮತ್ತು ಆಗಾಮಿ ಕರ್ಮಗಳನ್ನೇ ಸುಟ್ಟು ಹಾಕಿ ಬಿಡ್ತಾ ಇದೆ. ಉಳಿದಿರುವ ಪ್ರಾರಬ್ಧವು ಲಿಂಗದ ಪ್ರಸಾದವಾಗಿ ಬಿಡ್ತಾ ಇದೆ. ಲಿಂಗೈಕ್ಯವದು ಬೇರೆ. ಇಲ್ಲಿ ಕೊನೆಗೊಂದು ಶಬ್ದ ಬರ್ತಾ ಇದೆ, ಲಿಂಗೈಕ್ಯವದು ಬೇರೆ ಎಂಬ ಮಾತು ಪ್ರಾಣಲಿಂಗಾನುಭವಿಯನ್ನ ಕುರಿತಾಗಿದೆ. ಇಷ್ಟಲಿಂಗಾರ್ಚಕನೊಳಗಿರುವ ನಾನು ಬೇರೆ ಲಿಂಗ ಬೇರೆ ಎಂಬ ಭಿನ್ನ ದೃಷ್ಟಿ ಪ್ರಾಣಲಿಂಗಿಯೊಳಗೆ ಇರೋದಿಲ್ಲ, ಅದು ತಮಗೆ ಗೊತ್ತೂ ಕೂಡ. ಅವನು ತನ್ನ ಅಂತರಂಗದಲ್ಲಿದ್ದ ಪ್ರಾಣಲಿಂಗವನ್ನು ಕಂಡು ಅದೇ ತಾನೇ ಅದು ಅಂದು ಅನುಸಂಧಾನಿಸುತ್ತಾನೆ. ಕೊನೆಗೆ ಆ ಲಿಂಗದಲ್ಲಿ ತಾನೇ ಒಂದಾಗುತ್ತಾನೆ. ಹಾಗೆ ಆದಾಗ ಅಲ್ಲಿ ಅಂಗವಿಲ್ಲ, ಅಂಗದಳು ತಾನಿಲ್ಲ, ಎಲ್ಲವೂ ಲಿಂಗರೂಪ. ಇದು ಪ್ರಾಣಲಿಂಗದ ಲಿಂಗೈಕ್ಯ ಸ್ಥಿತಿ. ಇಷ್ಟಲಿಂಗಾರ್ಚನೆಗೆ ಫಲವಿದೆ ಪ್ರಸಾದ ರೂಪದಲ್ಲಿ. ಆದರೆ ಪ್ರಾಣಲಿಂಗಾರ್ಚಕನಿಗೆ ಫಲವಿಲ್ಲ. ಏಕೆ? ತಾನೇ ಲಿಂಗದೊಳಗೆ ಆತ ಬೆರೆತಿದ್ದರಿಂದ ಯಾರಿಗೆ ಯಾರು ಏನನ್ನು ಕೊಡಬೇಕು? ಇಬ್ರು ಒಂದಾಗ್ಬಿಟ್ಟಿದ್ದಾರೆ. ಹೀಗಾಗಿ ಅಲ್ಲಿ ಲಿಂಗದೊಳಗೆ ಬೆರೆತುದರಿಂದ ಲಿಂಗೈಕ್ಯವದು ಬೇರೆ ಗುಹೇಶ್ವರ. ಈ ವಚನದಲ್ಲಿ 2 ಮಹತ್ವದ ಮಾತುಗಳಿವೆ. ಒಂದು ಇಷ್ಟಲಿಂಗಿಯನ್ನ ಕುರಿತಿದ್ದು, ಇನ್ನೊಂದು ಪ್ರಾಣಲಿಂಗಿಯನ್ನ ಕುರಿತಾದದ್ದು. ಇಷ್ಟಲಿಂಗಿಯು ಲಿಂಗವನ್ನ ಅರ್ಚಿಸ್ತಾನೆ. ಅವನಲ್ಲಿ ತಾನು ಅರ್ಚಕ, ಭಕ್ತ ಎಂಬ ಭಾವ ಇರ್ತಾ ಇದೆ. ಪ್ರಾಣಲಿಂಗಿಯು ಪ್ರಾಣಲಿಂಗವನ್ನ ಆರಾಧಿಸ್ತಾ ಇರ್ತಾನೆ. ಆರಾಧನೆಯು ಪಕ್ವಗೊಳ್ಳುತ್ತಿರುವಂತೆಯೇ ಆ ಲಿಂಗದಲ್ಲಿ ಆತ ಬೆರೆತು ಹೋಗಿಬಿಡ್ತಾ ಇದ್ದಾನೆ. ಆ ಕಾರಣಕ್ಕಾಗಿಯೇ ಇಷ್ಟಲಿಂಗಿಯ ಅರ್ಚನೆ ಫಲದಾಯಕ, ಪ್ರಾಣಲಿಂಗಿಯ ಅರ್ಚನೆ ಫಲರಹಿತ. ಇಷ್ಟಲಿಂಗಾರ್ಚನೆಯಿಂದ ಭಕ್ತನ ತನುಮನಧನಗಳು ಪ್ರಸಾದವಾಗ್ತಾ ಇವೆ, ಹಾಗೂ ಅವನ ಭವಕರ್ಣ ಕರ್ಮಗಳೆಲ್ಲ ಅಳಿದು ಹೋಗ್ತಾ ಇವೆ. ಪ್ರಾಣಲಿಂಗಿಯಲ್ಲಿ ತನುಮನಧನಗಳ ಭಾವವೇ ಇಲ್ವಲ್ಲ. ಅವು ಇಲ್ಲಾದೋದ್ರಿಂದ ಲಿಂಗ ಭಿನ್ನವಾದ ಫಲ ಅಂತ ಬೇರೆ ಏನು ಇಲ್ಲ ಇಲ್ಲಿ. ಯಾಕೆ? ಪ್ರಾಣಲಿಂಗ ಮತ್ತು ಸಾಧಕ ಅಥವಾ ಶರಣ ಇಬ್ರು ಲಿಂಗೈಕ್ಯರಾಗಿ ಬಿಟ್ಟಿದ್ದಾರೆ, ಬೇರ್ಪಡಿಸಲು ಬರೋದಿಲ್ಲ. ಹೀಗಾಗಿ ಲಿಂಗ ಭಿನ್ನವಾದ ಫಲ ಅಂತ ಇಲ್ಲಿ ಏನು ಇರೋದಿಲ್ಲ ಅನ್ನೋದನ್ನ ಪ್ರಭುದೇವರು ಹೇಳ್ತಾ ಇದ್ದಾರೆ. ಉರಿಲಿಂಗ ಪೆದ್ದಿಗಳ ಒಂದು ವಚನ ಬರ್ತಾ ಇದೆ, ಓದಿ ಬಂಧುಗಳೇ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಉರ್ಲಿಂಗ ಪೆದ್ದಿಗಳ ವಚನ. ಪೃಥ್ವಿ ಅಂಗ, ಚಿತ್ತ ಹಸ್ತ, ನಾಸಿಕ ಮುಖ, ಗಂಧ ಪದಾರ್ಥ,
ಆಚಾರಲಿಂಗ ಕಲ್ಪಿತ ಭಕ್ತ. ಅಪ್ಪು ಅಂಗ ಬುದ್ಧಿ ಹಸ್ತ ಜೀವೆ ಮುಖ ರುಚಿ ಪದಾರ್ಥ ಗುರುಲಿಂಗ ಕಲ್ಪಿತ ಮಹೇಶ್ವರ. ಅನಿಲ ಅಂಗ ನಿರಹಂಕಾರ ಹಸ್ತ ನೇತ್ರ ಮುಖ ರೂಪು ಪದಾರ್ಥ ಶಿವಲಿಂಗ ಕಲ್ಪಿತ ಪ್ರಸಾದಿ. ಪವನ ಅಂಗ ಮನ ಹಸ್ತ ತ್ವಕ್ಕು ಮುಖ ಸ್ಪರ್ಶ ಪದಾರ್ಥ ಜಂಗಮಲಿಂಗ ಕಲ್ಪಿತ ಪ್ರಾಣಲಿಂಗಿ. ವ್ಯೋಮ ಅಂಗ ಜ್ಞಾನ ಹಸ್ತ ಶ್ರೋತೃ ಮುಖ ಶಬ್ದ ಪದಾರ್ಥ ಪ್ರಸಾದಲಿಂಗ ಕಲ್ಪಿತ ಶರಣ. ಹೃದಯ ಅಂಗ ಭಾವ ಹಸ್ತ ಅರ್ಥ ಮುಖ ಪರಿಣಾಮ ಪದಾರ್ಥ ಮಹಾಲಿಂಗ ಕಲ್ಪಿತ ಐಕ್ಯ. ಇಂತಿ ಶಟಸ್ಥಲವಳ ಒಟ್ಟಾತನು ಪರಶಕ್ತಿ ಸ್ವರೂಪನು. ಆತನು ನಿಜ ಶಿವಯೋಗ ಸಂಪನ್ನನು. ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 1445. ಶರಣು ಶರಣಾರ್ಥಿಗಳು. ಶರಣು ಶ್ರೀದೇವಿ ಅಕ್ಕ. ಈ ವಚನವನ್ನ ನಿರ್ವಚನ ಏನ್ ಮಾಡ್ಬೇಕಂತ ನನಗೆ ಅನಿಸ್ತಾ ಇಲ್ಲ. ನಾವು ಏನು ಶಿವಯೋಗದಲ್ಲಿ ಇದೆಲ್ಲ ಕಲ್ಕೊಂಡಾಗಿದೆ ಈಗ. ಪೃಥ್ವಿ ಅಂಗ ಚಿಸ್ತ ಹಸ್ತ ಆಚಾರಲಿಂಗಕ್ಕೆ ಏನ್ ಅರ್ಪಿತ ಮಾಡಬೇಕು, ಗುರುಲಿಂಗಕ್ಕೆ ಏನ್ ಅರ್ಪಿತ ಮಾಡಬೇಕು, ಶಿವಲಿಂಗಕ್ಕೆ, ಹಾಗೇನೆ ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ಅಲ್ಲಿರುವ ಅಂಗ ಯಾವುದು, ಹಸ್ತ ಯಾವುದು, ಮುಖ ಯಾವುದು, ಪರಿಣಾಮ ಪದಾರ್ಥ ಯಾವುದು ಎಲ್ಲ ತಮಗೆ ಈಗಾಗಲೇ ಗೊತ್ತಾಗಿದೆ. ಹೀಗಾಗಿ ಇವುಗಳನ್ನೆಲ್ಲ ಅರಿತುಕೊಂಡ ನಂತರ ಇಂತಿ ಶಟಸ್ಥಲವಳವಟ್ಟಾತನು ಪರಶಕ್ತಿ ಸ್ವರೂಪನು, ಆತನು ನಿಜ ಶಿವಯೋಗ ಸಂಪನ್ನನು ಅಂತ ಉರುಲಿಂಗ ಪೆದ್ದಿಗಳು ಹೇಳ್ಬೇಕಾದ್ರೆ ನಾವು ಈಗ ಏನ್ ಮಾಡ್ಬೇಕಂದ್ರೆ ಈ ವಿವಿಧ ಸ್ಥಳಗಳಲ್ಲಿ, ಈ 6 ಸ್ಥಳಗಳಲ್ಲಿ ಅಲ್ಲಿರುವ ಅಂಗ ಯಾವುದು, ಅಲ್ಲಿರುವ ಹಸ್ತ ಯಾವುದು, ಅಲ್ಲಿರುವ ಮುಖ ಯಾವುದು, ಅಲ್ಲಿರುವ ಪದಾರ್ಥ ಯಾವುದು, ಇದು ಮನದಟ್ಟಾಗಬೇಕು. ಅದು ಈಗಾಗಲೇ ತಮಗೆಲ್ಲ ಆಗಿದೆ ಕೂಡ. ಹೀಗಾಗಿ ಆ ಒಂದು ಭಾವನೆಯಲ್ಲಿ ನಾವು ಇಷ್ಟಲಿಂಗ ಪೂಜೆಯಲ್ಲಿ ತೊಡಗಬೇಕಾಗ್ತಾ ಇದೆ. ಇದನ್ನು ಅರಿತವನೇನಂತಾರಂದ್ರೆ ಅವರು ನಿಜ ಶಿವಯೋಗ ಸಂಪನ್ನನು ಅಂತ ಹೇಳ್ತಾ ಇದ್ದಾರೆ. ಅಲ್ಲಮ್ಮ ಪ್ರಭುದೇವರ ಒಂದು ವಚನ ಓದಿ ಈಗ ಭೂಮಿ ನಿನ್ನದಲ್ಲ, ಇದು ಅತ್ಯಂತ ಜನಪ್ರಿಯ ವಚನ. ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಮ್ಮ ಪ್ರಭುದೇವರು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅವು ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನರತ್ನ. ಅಂತಪ್ಪ ದಿವ್ಯ ರತ್ನವ ಕೆಡಗೊಡದೆ ಆ ರತ್ನವ ನೀನು ಅಲಂಕರಿಸಿದೆಯಾದೊಡೆ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾಣ ಎಲೆ ಮನವೇ. ಸಮಗ್ರ ವಚನ ಸಂಪುಟ 2, ವಚನ ಸಂಖ್ಯೆ 1429. ಶರಣು ಶರಣಾರ್ಥಿಗಳು. ಶರಣು ಹಿರಿಯ ಶರಣರಾದ ಸರ್ಪಭೂಷಣ ಅಣ್ಣ ಅವರಿಗೆ. ಅಲ್ಲಮ ಪ್ರಭುದೇವರು ಇಲ್ಲಿ ನೋಡಿ, ಇದೆಲ್ಲ ನಿಮ್ಗೆ ಅರ್ಥ ಆಯ್ತು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅವು ಜಗಕ್ಕಿಕ್ಕಿದ ವಿಧಿ. ಇರ್ಲಿ, ಅದು ಭೂಮಿ ಆಗ್ಲಿ, ಬಂಗಾರ ಆಗ್ಲಿ, ಕಾಮಿನಿ ಆಗ್ಲಿ, ಯಾರು ಸ್ವತ್ತು ಅಲ್ಲ. ಅವೆಲ್ಲ ವಿಧಿಯು ಜಗಕ್ಕಿಕ್ಕಿದ ಆಸ್ತಿಗಳಾಗಿವೆ ಅನ್ನಿ, ಅಥವಾ ಜಗಕ್ಕಿಕ್ಕಿದ ಸಂಪತ್ತನ್ನಿ, ಏನೇ ಅನ್ನಿ. ಅವುಗಳ ಒಡೆಯ ನಾನು ಅಂತ ಯಾವ ಒಂದು ಅಪನಂಬಿಕೆಯಲ್ಲಿ ಯಾರೂ ಇರಬಾರ್ದು. ಹಾಗಾದ್ರೆ ನಮ್ಮ ಒಡವೆ ಏನು ಹೇಳಿ ಯಾರಾದ್ರೂ? ನಮ್ಮ ಒಡವೆ ಏನ? ಆ ಯಾವ ಜ್ಞಾನ ಅಂದ್ರೆ ಶಿವಜ್ಞಾನ. ಶಿವಜ್ಞಾನ ರತ್ನವೆಂಬುದೇ ನಮ್ಮ ಒಡವೆಯಾಗಿದೆ. ಇದು ಅರ್ಥ ಮಾಡಿಕೊಳ್ಳಬೇಕು. ಅದುವೇ ನನ್ನ ಒಡವೆ. ಹಾಗಿರುವ ಒಂದು ದಿವ್ಯ ಜ್ಞಾನ ರತ್ನವನ್ನ ಕೆಡದಂತೆ ಕಾಪಾಡಿಕೊಂಡು ನಾವು ಅದನ್ನ ಅಲಂಕರಿಸಿದ್ದಾದರೆ ನಮ್ಮಂತ ಸಿರಿವಂತರು ಯಾರಿದ್ದಾರೆ ಹೇಳಿ? ಯಾರೂ ಇಲ್ಲ, ಕೇಳು ಮನವೇ ಅಂತ ಅಲ್ಲಮರೇ ಹೇಳ್ಬೇಕಾದ್ರೆ ಈ ವಚನದ ಒಂದು ಮಹತಿಯನ್ನ ತಾವು ಗಮನಿಸಬೇಕು. ಅಲ್ಲಮ ಪ್ರಭುದೇವರ ಇನ್ನೊಂದು ವಚನ ಓದಿ. ಘಟ ಸರ್ಪನಂತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಘಟ ಸರ್ಪನಂತೆ ಅತಿಶಯವು ನಾಭಿಸರವನ್ ಸ್ಥಾನಕವೇ ದಳವೆಂಬ ನವದಳ ಕಮಲ ಊರ್ಧ್ವ ಮಂಡಲದ ಅಮೃತ ಸೇವನೆಯಾಗಿ ಶಿವಯೋಗಿಯಾದವೆಂಬರು. ಗುಹೇಶ್ವರ ಲಿಂಗವು ಪವನ ವಿಯೋಗ. ಸಮಗ್ರ ವಚನ ಸಂಪುಟ 2, ವಚನ ಸಂಖ್ಯೆ 191. ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಇಲ್ಲಿ ನೋಡಿ, ಈ ಕೆಳಗಿನ ಒಂದು ಚಿತ್ರವನ್ನ ಸುಮ್ಮನೆ ಒಂದು ನೀವು ಅರ್ಥ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಚಕ್ರ ಇವೆ, ಹೇಗೆ ಅದು, ನೀವು ವರ್ಣಗಳ ಕಡೆ ಗಮನ ಕೊಡಬೇಡಿ. ನೀವು ಈ ತರ ಒಂದು ಯೋಗದಲ್ಲಿ ಅದು ಆಗ್ತಾ ಇದೆ ಅಂತ ಒಂದು ಚಿತ್ರ ಅಷ್ಟೇ ಅದು.
ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಕುಂಡಲಿನಿ, ಇದು ಘಟಸರ್ಪ ಅಂದ್ರೆ ಅದು ಕುಂಡಲಿನಿ ಶಕ್ತಿ. ಕುಂಡಲಿನಿಯು ದೇಹದೊಳಗಿರುವ ಒಂದು ಸುವಿಶೇಷವಾದ ಪ್ರಾಣಶಕ್ತಿಯಾಗಿದೆ. ಅದಕ್ಕೆ ಆ ಕುಂಡಲಿನಿ ಶಕ್ತಿಗೆ ಬೇರೆ ಬೇರೆ ಶರಣರು ಬೇರೆ ಬೇರೆ ಹೆಸರುಗಳನ್ನು ಕೊಟ್ರೆ ಅಲ್ಲಂ ಪ್ರಭುದೇವರು ಅದಕ್ಕೆ ಘಟಸರ್ಪ ಅಂತ ಕರೀತಾ ಇದ್ದಾರೆ. ಅದು ಬ್ರಹ್ಮರಂಧ್ರದಿಂದ ಮೂಲಾಧಾರದವರೆಗೆ ತನ್ನ ಮೈಯನ್ನ ಚಾಚಿರ್ತಾ ಇದೆ. ಕೆಳಮುಖವಾಗಿ ಮಲಗಿದ ಈ ಕುಂಡಲಿನಿಯನ್ನ ಶಿವಯೋಗ ಸಮಾಧಿ ಸ್ಥಳದಲ್ಲಿ ಪ್ರಾಣಸಂಭವ ಯೋಗದಿಂದ ಜಾಗೃತಗೊಳಿಸಿದಾಗ ಅದು ಸುಷುಮ್ನದ ಮೂಲಕ ಮೇಲೆ ಏರ್ತಾ ಇದೆ. ಮೂಲಾಧಾರದಿಂದ ನಾಭಿ ಸ್ಥಾನಕ್ಕೇರಿ ಈ 8 ದಳದ ಹೃದಯ ಸ್ಥಾನಕ್ಕೆ, ಅಲ್ಲಿಂದ ಸಹಸ್ರದಳದ ಕೂಡಿದ ಊರ್ಧ್ವ ಮಂಡಲಕ್ಕೆ ಅದು ಏರ್ತಾ ಇದೆ. ಆಗ ಸಾಧಕನು ಅಲ್ಲಿಗೆ ಹೋಗಿ ಅಮೃತ ಸೇವನೆ ಮಾಡ್ತಾ ಇದ್ದಾನೆ. ತಾನೇ ಶಿವಯೋಗಿ ಅಂತ ಭಾವಿಸ್ತಾ ಇದ್ದಾನೆ. ಆದರೆ ಅವನು ಶಿವಯೋಗಿಯಲ್ಲ, ಪವನಯೋಗಿ. ಅವನು ಪವನಯೋಗಿ ಅನಿಸ್ತಾನೆ. ಯಾಕೆ? ಈ ಕೂತ್ಕೊಂಡು ಬರೀ ಅದನ್ನ ಮೇಲೆ ಏರ್ಸೋಕೆ ಪ್ರಯತ್ನ ಮಾಡಿಸ್ತಾ ಇದ್ದಾನೆ. ಯಾವುದರ ಮೂಲಕ? ಉಸಿರಿನ ಮೂಲಕ. ಆದರೆ ನಿಜವಾದ ಶಿವಯೋಗಿಯು ಅಷ್ಟಕ್ಕೆ ನಿಲ್ಲದೆ ಆ ಊರ್ಧ್ವ ಮಂಡಲದೊಳಗೆ ವ್ಯಾಪಿಸಿದ ನಿಷ್ಕಲ ಲಿಂಗದೊಳಗೆ ಅವನು ಒಂದಾಗ್ತಾ ಇದ್ದಾನೆ. ನಿಷ್ಕಲ ಲಿಂಗದೊಳಗೆ ಒಂದಾಗ್ಬೇಕಲ್ಲ. ಅಲ್ಲಿ ಒಂದಾದಾಗ, ಆ ನಿಷ್ಕಲ ಲಿಂಗದೊಳಗೆ ಈ ಶರಣನು ಒಂದಾದಾಗ ಅಲ್ಲಿ ಪವನವೂ ಇಲ್ಲ, ಪವನ ಸ್ತಂಭನವೂ ಇಲ್ಲ. ಅಲ್ಲಿ ಎಲ್ಲ ಸ್ತಬ್ಧವಾಗ್ತಾ ಇದೆ. ಅವು ಇಲ್ಲ ಎನ್ನುವಷ್ಟು ಸಾಧಕನೊಳಗಿರುವ ಜೀವಪ್ರಜ್ಞೆಯು ಶಿವ ಮಹಾಪ್ರಜ್ಞೆಯೊಳಗೆ ಒಂದು ಕ್ಷಣ ಅಡಗಿ ಹೋಗಿ ಬಿಡ್ತಾ ಇದೆ. ಈ ಶಿವಯೋಗ ಸಮಾಧಿ ಸ್ಥಿತಿಯನ್ನೇ ಸಾಧಿಸಿದವನು ಮಹಾಯೋಗಿ. ಏನಾಗ್ತಾ ಇದೆ? ಕರಹಸ್ತದಲ್ಲಿ ನೀವು ಇಷ್ಟಲಿಂಗವನ್ನು ಇಟ್ಟುಕೊಂಡು ನೋಡುತ್ತಿರುವಾಗ ಆಜ್ಞಾಚಕ್ರದ ಮೂಲಕ 3ನೆಯ ಕಣ್ಣು ತೆಗೆದಾಗ ನಾವು ಆಜ್ಞಾಚಕ್ರದಲ್ಲಿರುವ ಮಹಾಲಿಂಗ ದರ್ಶನವನ್ನ ಮಾಡಿಕೊಂಡು ಮುಂದೆ ನಿಷ್ಕಲ ಲಿಂಗಕ್ಕೆ ಹೋಗ್ತೀವಲ್ಲ, ಅಲ್ಲಿ ಈ ಪವನಯೋಗ ಅನ್ನೋದು ಬರೋದಿಲ್ಲ. ಪವನಯೋಗ ಅಂತ ಬರೋದಿಲ್ಲ. ನಾವು ನೇರವಾಗಿ ನಿಷ್ಕಲ ಲಿಂಗಕ್ಕೆ ಹೋಗ್ತಾ ಇದ್ದೀವಿ 2 ಮಾರ್ಗಗಳಿಂದ. ಒಂದು, ಕರಹಸ್ತದಲ್ಲಿ ಇಷ್ಟಲಿಂಗವನ್ನ ನೋಡ್ತಾ, ಏಕೆಂದ್ರೆ ಇಷ್ಟಲಿಂಗವೇ ನಿಷ್ಕಲ ಲಿಂಗ ಅಂತನೂ ನಮಗೆ ಗೊತ್ತು. ಅದು ಒಂದಾಗ್ತಾ ಇದ್ರೆ ಶಿವಯೋಗದಲ್ಲಿ. 2ನೇದು ನಾವು ಏನ್ ಮಾಡ್ತಾ ಇದ್ದೀವಿ? ನಿಧಾನವಾಗಿ ಆಚಾರ ಲಿಂಗದ ಹಿಂದ ಹಿಡಿದು ಮೇಲೆ ನಿಷ್ಕಲ ಲಿಂಗದವರೆಗೂ ಸಹ ನಮ್ಮ ಗಮನ ಹರಿತಾ ಇದೆ. 2 ವಿಧದ ಒಂದು ಮಾರ್ಗಗಳಲ್ಲಿ ನಾವು ಚಲಿಸ್ತಾ ಇರೋದ್ರಿಂದ ಇಲ್ಲಿ ನಾವು ಉಸಿರಾಟದ ಕಡೆಗೆ ಹೆಚ್ಚು ನಮ್ಮ ಗಮನವಿಲ್ಲ. ನಮ್ಮದು ನೋಟ, ಕೂಟ, ಮಾಟ. ಯಾಕೆಂದ್ರೆ ಅವರು ಮಾಡ್ತಾ ಇರೋದು ಪವನ ಯೋಗ ಅಂತ ಹೇಳ್ತಾ ಇದ್ದಾರೆ. ಈಗ ಪವನ ಸಾಧನೆಯಿಂದ ಅಮೃತ ರಸಾನುಭವ, ಅದು ಪವನ ಯೋಗದ ಫಲ. ಅದು ಅವ್ರು ಹೇಳಿದ್ರು, ಅದು ಕುಂಡಲಿನಿ ಶಕ್ತಿ ಜಾಗೃತ ಮಾಡಕ ಅದಕ್ಕೆ ಪ್ರಾಣಾಯಾಮ, ಅದನ್ನೆಲ್ಲ ಅವರು ಆ ಯೋಗದಲ್ಲಿ ಹೇಳಿದರು. ಆದ್ರೆ ನಿಷ್ಕಲ ಲಿಂಗದವರೆಗೆ ಹೋಗ್ಬೇಕಲ್ಲ ನಾವು. ಅಲ್ಲಿದೆ ಶಿವನ ನೆಲೆ, ಅಲ್ಲಿದೆ ಶಿವನ ವಿಲೆ. ಅದು ಪವನ ಸ್ಪರ್ಶವಿಲ್ಲದ ತಾನವದು. ಅದು ಅಲ್ಲಿ ತನಕ ಪವನ ಯೋಗದಿಂದ ನೀವು ಮೇಲೆ ಹೋಗೋಕ್ಕಾಗೋಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ ಅಲ್ಲಂ ಪ್ರಭುದೇವರು. ಪವನ ಯೋಗದ ಕೊನೆ ಎಲ್ಲಿ ತನಕ ಹೋಗ್ಬಹುದು ಅಂದ್ರೆ, ಬಹಳ ಆದ್ರೆ ನಮ್ಮ ವಿಶುದ್ಧಿ ಚಕ್ರದಲ್ಲಿರುವ ಪ್ರಸಾದ ಲಿಂಗದ ತನಕ ನಾವು ಹೋಗಬಹುದು. ಪವನ ಸ್ಪರ್ಶವಿಲ್ಲದ ತಾಣ ಯಾವುದು ಅಂದ್ರೆ ಬ್ರಹ್ಮಚಕ್ರದಲ್ಲಿರುವ ನಿಷ್ಕಲ ಲಿಂಗ. ಆ ಪವನ ಯೋಗದ ಭಾವ ಅಡಗಿದಾಗ ಆ ಶಿವತತ್ವದ ದರ್ಶನವಾಗೋದಿದೆ. ಆದ್ದರಿಂದಲೇ ಶಿವತತ್ವವು ಅಥವಾ ಗುಹೇಶ್ವರ ಲಿಂಗವು ಪವನ ಯೋಗ ಎನಿಸಿದೆ. ಆ ಒಂದು ಅರ್ಥ ಇಲ್ಲಿ ಹೇಳಿದ್ರು. ನವದಳ ಕಮಲ ಊರ್ಧ್ವ ಮಂಡಲದ ಅಮೃತ ಸೇವನೆಯಾಗಿ ಶಿವಯೋಗಿಯಾದೆವೆಂಬರು. ಗುಹೇಶ್ವರ ಲಿಂಗವು ಪವನ ವಿಯೋಗ. ವಿಯೋಗ ಇದೆ, ಯೋಗ ಅಲ್ಲ. ಪವನ ವಿಯೋಗ, ಪವನ ಯೋಗ ಅಲ್ಲ. ಇದು ಪವನ ಯೋಗ. ನಮ್ಮ ಶಿವಯೋಗ ಹೀಗಿದೆ ನೋಡಿ. ಹೀಗಾಗಿ ನಾವು ಉಸಿರಾಟದ ಮೇಲೆ ಇದನ್ನ ಮಾಡ್ತಾ ಇದೀವಿ. ಹಿಂದೆನೂ ಬಸವಣ್ಣನವರ ಗುರುದೇವರ ವಚನದಲ್ಲಿ ಇದನ್ನ ಹೇಳಿದ್ವಿ ನಾವು. ಏನಂದ್ರೆ ನಮ್ಮ ಗಮನ ಈ ಪ್ರಾಣಾಯಾಮ, ಉಸಿರಾಟ ಇದರ ಮೇಲೆ ನಾವು ಇಲ್ಲಿ ನಿಷ್ಕಲ ಲಿಂಗದ ಪಯಣ ನಮ್ಮದು ಸಾಗಿಲ್ಲ. ಹೀಗಾಗಿ ನಮ್ಮ ಶಿವಯೋಗದಲ್ಲಿ ಪವನ ವಿಯೋಗ ಇದೆ ಹೊರತು ಪವನ ಯೋಗ ಅನ್ನೋದಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಚನ್ನಬಸವಣ್ಣನವರ ವಚನ ಬರ್ತಾ ಇದೆ ಶಿವಯೋಗವಾದಲ್ಲಿ. ಓದಿ ಯಾರಾದ್ರೂ. ಓಂ ಶರಣ ಶ್ರೀ ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣೋ ಶರಣಾರ್ಥಿಗಳು. ಶಿವಯೋಗವಾದಲ್ಲಿ ಸಂಸಾರ ಯೋಗ ಮಾಂಬುದಯ್ಯ. ಸಂಸಾರ ಯೋಗ ಮಾಂದಲ್ಲಿ ಭಕ್ತಾನುಗ್ರಹ ಯೋಗವಯ್ಯ. ಭಕ್ತಾನುಗ್ರಹ ಯೋಗವಾದಲ್ಲಿ ಲಿಂಗಾನುಗ್ರಹ ಯೋಗವಯ್ಯ. ಲಿಂಗಾನುಗ್ರಹ ಯೋಗವಾದಲ್ಲಿ ಜಂಗಮಾನುಗ್ರಹ ಯೋಗವಯ್ಯ. ಜಂಗಮಾನುಗ್ರಹ ಯೋಗವಾದಲ್ಲಿ ಪ್ರಸಾದಾನುಗ್ರಹ ಯೋಗವಯ್ಯ. ಪ್ರಸಾದಾನುಗ್ರಹ ಯೋಗವಾದಲ್ಲಿ
ತ್ರಿವಿಧ ಸನುಮತ ಯೋಗವಯ್ಯ. ತ್ರಿವಿಧ ಸನುಮತ ಯೋಗವಾದಲ್ಲಿ ಮನಮಗ್ನ ಯೋಗವಯ್ಯ. ಮನಮಗ್ನ ಯೋಗವಾದಲ್ಲಿ ಕೂಡಲ ಚೆನ್ನ ಸಂಗನಲ್ಲಿ ಲಿಂಗ ಸಂಯೋಗವಯ್ಯ. ಸಮಗ್ರ ವಚನ ಸಂಪುಟ 3 ವಚನದ ಸಂಖ್ಯೆ 706. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಮಹಾದೇವಮ್ಮಕ್ಕ. ಇಲ್ಲಿ ಶರಣು ಅಪ್ಪ. ಶರಣು ಅಕ್ಕ. ಚನ್ನಬಸವಣ್ಣವರು ಅತ್ಯಂತ ಸುಂದರವಾಗಿ ಹೇಳ್ತಿದ್ದಾರೆ ನೋಡಿ. ಏನಂದ್ರೆ ಶಿವಯೋಗ ಸಮಾಧಿಗೆ ಅತ್ಯವಶ್ಯವಾಗಿ ಬೇಕಾಗಿರೋದು ಮನಮಗ್ನ ಯೋಗ, ಮನಮಗ್ನ ಯೋಗ, ಮನಮಗ್ನ ಯೋಗ. ಮನಸ್ಸು ಏಕಾಗ್ರತೆಯಾಗೋದಿದೆಯಲ್ಲ, ಮನಮಗ್ನ ಯೋಗ. ಅದನ್ನ ಸಾಧಿಸಲು ಚನ್ನಬಸವಣ್ಣನವರ ಈ ವಚನ ನಮಗೆ ಮಾರ್ಗದರ್ಶನ ಮಾಡ್ತಾ ಇದೆ ಬಂಧುಗಳೇ. ನಿತ್ಯ ಇಷ್ಟಲಿಂಗ ಪೂಜೆಯ ಶಿವಯೋಗದಲ್ಲೇ ನಮ್ಮ ಈ ಸಂಸಾರ ಬಂಧನ, ಈ ತಾಕಲಾಟ, ಈ ಅನೇಕ ಟೆನ್ಷನ್ ಏನಿದೆಯಲ್ಲ ನಮಗೆ, ಅದೆಲ್ಲ ನಷ್ಟವಾಗ್ತಾ ಇದೆ. ಆಗ ಭಕ್ತನು ಅನುಗ್ರಹ ಯೋಗದ ಸಾಕಾರವಾಗ್ತಾ ಇದೆ. ಸಂಸಾರ ಯೋಗ ಮಾದಲ್ಲಿ ಭಕ್ತಾನುಗ್ರಹ ಯೋಗವಾಗ್ತಾ ಇದೆ. ಈಗ ಭಕ್ತಾನುಗ್ರಹದ ಒಂದು ಸಾಕಾರವಾಗ್ತಾ ಇದೆ. ಅಂದ ನಂತರ ಲಿಂಗಾನುಗ್ರಹ. ಭಕ್ತಾನುಗ್ರಹ ಯೋಗವಾದಲ್ಲಿ ಲಿಂಗಾನುಗ್ರಹ ಯೋಗವಯ್ಯ. ಲಿಂಗಾನುಗ್ರಹದಿಂದ ಜಂಗಮಾನುಗ್ರಹ ಯೋಗ. ಜಂಗಮಾನುಗ್ರಹ ಯೋಗದಿಂದ ಪ್ರಸಾದಾನುಗ್ರಹ ಯೋಗ. ಪ್ರಸಾದಾನುಗ್ರಹ ಯೋಗದಿಂದ ಗುರುಲಿಂಗ ಜಂಗಮರೆಂಬ ತ್ರಿವಿಧ ಸನ್ಮತ ಯೋಗ. ನೋಡಿ ಎಷ್ಟೊಂದು ಯೋಗಗಳಲ್ಲಿ ಬರ್ತಾ ಇವೆ. ಆ ತ್ರಿವಿಧ ಸನ್ಮತ ಯೋಗದಲ್ಲಿ ನಾವು ಮನಮಗ್ನವಾಗಬೇಕಾಗ್ತಾ ಇದೆ. ಈ ಮನಮಗ್ನ ಯೋಗವಾದಲ್ಲಿ ಲಿಂಗ ಸಂಯೋಗವಾಗುವ ಶಿವಯೋಗಿ ಸಮಾಧಿ ಸ್ಥಳದ ಒಂದು ನೆಲೆ ನಮಗೆ ಲಭಿಸ್ತಾ ಇದೆ. ಪ್ರಪಂಚವು 2 ವಿಧ ಇದೆ, ಒಂದು ಶಾಸ್ತ್ರೀಯ ಮತ್ತೊಂದು ಅಶಾಸ್ತ್ರೀಯ. ಇಷ್ಟಲಿಂಗಾರ್ಚನೆ, ಶಿವತತ್ವ, ಶಿವ ಸಾಕ್ಷಾತ್ಗಳಲ್ಲಿ ನಿರತವಾಗಿರೋದು ಇದು ಶಾಸ್ತ್ರೀಯ ಪ್ರಪಂಚ. ಇಂದ್ರಿಯಗಳ ವಿಷಯ ಮಗ್ನ ಆಗಿರೋದು ಅಶಾಸ್ತ್ರೀಯ ಪ್ರಪಂಚ. ಇದರಲ್ಲಿ ಮತ್ತೆ ತೀವ್ರ ಹಾಗೂ ಮಂದ ಅಂತ ಉಪಭೇದಗಳಿವೆ. ಎಲ್ಲಿ ಆ ಅಶಾಸ್ತ್ರೀಯ ಪ್ರಪಂಚದಲ್ಲಿ ಕಾಮ ಕ್ರೋಧಗಳಿಂದ ಕೂಡಿದುದು ತೀವ್ರವಾದ ಅಶಾಸ್ತ್ರೀಯ ಪ್ರಪಂಚ. ಕಲ್ಪನಾಮಯವಾದದು ಮಂದ ಅಶಾಸ್ತ್ರೀಯ ಪ್ರಪಂಚ. ಪ್ರಾಣಲಿಂಗಿಯು ಮಾತ್ರ ಈ ಶಿವಯೋಗಿ ಸಮಾಧಿ ಸ್ಥಳದಲ್ಲಿ ಶಾಸ್ತ್ರೀಯ ಪ್ರಾಪಂಚಿಕನಾಗಿ ಬಾಳ್ತಾನೆ. ಅವನದು ಯಾವಾಗಲೂ ಶಿವ ಧ್ಯಾನವರತ ಜೀವನ, ಶಿವ ಧ್ಯಾನವರತ ಜೀವನ ಅಂತ ಅನಿಸ್ತಾ ಇದೆ. ಇಲ್ಲಿಗೆ ಈ ಶಿವಯೋಗ ಸಮಾಧಿ ಸ್ಥಳ ಅನ್ನೋದು ಮುಗೀತಾ ಇದೆ. ಮುಂದಿನ ಸ್ಥಳಕ್ಕೆ ಈಗ ಹೋಗೋಣ. ಯಾವುದು ಮುಂದಿನ ಸ್ಥಳ? ಲಿಂಗ ನಿಜ ಸ್ಥಳ. ಲಿಂಗ ನಿಜ ಸ್ಥಳ. ಲಿಂಗ ನಿಜ ಸ್ಥಳ ನೋಡಿಲ್ಲಿ ನಮ್ಮ ಹತ್ರ ಈಗ ಇಷ್ಟಲಿಂಗ ಇದೆ. ತನ್ನಲ್ಲಿರುವ ಶಿವಲಿಂಗದ ಪ್ರತ್ಯಕ್ಷ ಅನುಭವ ಸ್ಥಿತಿಯೇ ಪರಲಿಂಗದ ಅಂದ್ರೆ ಮಹಾಲಿಂಗದ ನಿಜ ಸ್ವರೂಪವೆಂಬ ಭಾವ. ಕರಹಸ್ತದಲ್ಲಿ ಆ ಲಿಂಗ ನಾವು ಇಟ್ಟುಕೊಂಡು ಅದನ್ನ ನೋಡ್ತಾ ಇರುವಾಗ ಎಲ್ಲಾ ಲಿಂಗಗಳು ಅದರಲ್ಲಿಯೇ ಅಡಕವಾಗಿವೆ. ಆಚಾರ ಲಿಂಗದಿಂದ ಹಿಡಿದು ನಿಷ್ಕಲ ಲಿಂಗ ಅಷ್ಟೇ ಅಲ್ಲ, ನಿರಂಜನ ಲಿಂಗ ತನಕ ನನ್ನ ಇಷ್ಟಲಿಂಗದಲ್ಲಿ ಇವೆ ಅಂತ ತಮಗೆ ಗೊತ್ತು. ತನ್ನೊಳಗಿರುವ ಚೈತನ್ಯ ಜ್ಯೋತಿಯ ಅನುಭೂತಿಯೇ ಪರಮಲಿಂಗದ ನಿಜತ್ವವಾಗಿದೆ. ಅಂದ್ರೆ ಏನು? ಆ ಇಷ್ಟಲಿಂಗ ಅಂತ ಸಾಮಾನ್ಯ ತಿಳ್ಕೊಳ್ಬಾರ್ದು. ಅದು ಒಂದು ಚೈತನ್ಯ ಜ್ಯೋತಿಯಾಗಿದೆ. ಅದರಲ್ಲಿ ಅನೇಕ ಲಿಂಗಗಳು ಅಡಕವಾಗಿವೆ. ಒಳಗಿರುವ ಒಳಿತಾದ ತಿಳಿವೇ ನಿಜವಾದ ಲಿಂಗದ ನಿಲುವು. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಕರಹಸ್ತದಲ್ಲಿ ಇಷ್ಟಲಿಂಗವನ್ನ ಇಟ್ಟುಕೊಂಡಿರುವಾಗ ಅದು ಏನು? ಇಟ್ ಇಸ್ ಅನ್ ಎನರ್ಜಿ ಸೋರ್ಸ್. ಇಟ್ ಇಸ್ ಅನ್ ಎನರ್ಜಿ ಸೋರ್ಸ್. ಚೈತನ್ಯ ಜ್ಯೋತಿಯದು. ಅದನ್ನ ನಾನು ಹಿಡ್ಕೊಂಡಿದ್ದೀನಿ ಅನ್ನೋ ಒಂದು ಭಾವದಲ್ಲಿ ಸದಾ ನಾವು ಇರಬೇಕು. ಇದು ಸಾಮಾನ್ಯವಾದ ಮಾತಲ್ಲ, ಸಾಮಾನ್ಯವಾದ ಉಕ್ತಿಯಲ್ಲ. ಲಿಂಗ ನಿಜ ಸ್ಥಳ ಅಂದ್ರೆ ಏನು? ಆ ಲಿಂಗ ಏನು? ಆ ಇಷ್ಟಲಿಂಗ ಅಂದ್ರೆ ಏನು? ಆ ಪ್ರತ್ಯಕ್ಷ ಅನುಭವ ಪಡಿಬೇಕಾಗ್ತಾ ಇದೆ. ಪ್ರತ್ಯಕ್ಷ ಅಂದ್ರೆ ಏನು? ವಸ್ತು ದರ್ಶನ. ಹೇಗೆ? ಅದ್ರ ಬಗ್ಗೆ ಅಭ್ಯಾಸ ಮಾಡೋಣ ಈಗ. ಅಂದ್ರೆ ಗೊತ್ತಾಗ್ತಾ ಇದೆ ನಮಗೆ, ಅದರ ಮಹತ್ವ ಗೊತ್ತಾಗುತ್ತೆ. ಅದಕ್ಕೆ ಪ್ರತ್ಯಕ್ಷ ಅಂದ್ರೆ ವಸ್ತು ದರ್ಶನ ಅಂದ್ರೆ ಏನು? ಅದು 3 ಬಗೆಯಾಗುತ್ತೆ. ಒಂದು ಲೌಕಿಕ ಪ್ರತ್ಯಕ್ಷ. ಇದರಲ್ಲಿ 2 ಪ್ರಕಾರ ನಿಮ್ಗೆಲ್ಲ ಗೊತ್ತಿದೆ, ಆದ್ರೆ ಅದನ್ನ ಸ್ವಲ್ಪ ಈ ಥೇರಿ ಕ್ಲಾಸ್ ತರ ತಗೊಳ್ಬೇಕು. ಲೌಕಿಕ ಪ್ರತ್ಯಕ್ಷ ಇದರಲ್ಲಿ 2 ಪ್ರಕಾರ. ಒಂದು ಬಾಹ್ಯ ಲೌಕಿಕ ಪ್ರತ್ಯಕ್ಷ, ಒಂದು ಅಂತರ್ಲೌಕಿಕ ಪ್ರತ್ಯಕ್ಷ. ಈಗ ನೋಡಿ, ಬಾಹ್ಯ ಲೌಕಿಕ ಪ್ರತ್ಯಕ್ಷ ಅಂದ್ರೆ ಏನು? ಇಂದ್ರಿಯ ಹಾಗೂ ವಿಷಯಗಳ ಸಂಬಂಧದಿಂದ ಬಾಹ್ಯ ಅಂದ್ರೆ ಕಾಣಿಸೋದು. ಒಂದು ಹೂವಿದೆ ನಿಮ್ಮ ಮುಂದೆ, ಅಥವಾ ಒಂದು ಹಣ್ಣಿದೆ. ನೀವು ಆ ಹೂವನ್ನು ಇಟ್ಟಿದ ತಕ್ಷಣ ಇದು ದಾಸವಾಳ ಹೂವು, ಇದು ಸೇವಂತಿಗೆ ಹೂವು, ಇದು ಮಲ್ಲಿಗೆ ಹೂವು ಅಂತ ತಕ್ಷಣ ನಾವು ಹೇಳ್ಬಿಡ್ತೀವಿ. ಯಾಕೆಂದ್ರೆ ಅದು ಬಾಹ್ಯ ಲೌಕಿಕ ಪ್ರತ್ಯಕ್ಷ. ಒಂದು ಹಣ್ಣು,
ಒಂದು ಹಣ್ಣು, ಇದು ಆಪಲ್ ಇದೆ ಅಂತ ಹೇಳ್ತೀವಿ, ಇದು ಆರೆಂಜ್ ಇದೆ ಅಂತ ಹೇಳ್ತೀವಿ. ಹಣ್ಣಿನ ನೋಡಿದ ತಕ್ಷಣ ಇದು ಪೇರಲ ಅಂತ ಹೇಳ್ತೀವಿ. ಯಾಕೆಂದ್ರೆ ನಮ್ಗೆ ಈಗಾಗಲೇ ಅದರ ಬಾಹ್ಯ ಲೌಕಿಕ ಪ್ರತ್ಯಕ್ಷ, ಅದರ ಜ್ಞಾನ ಇದೆ. ಹಾಗೇನೆ ಅಂತರ್ಲೌಕಿಕ ಪ್ರತ್ಯಕ್ಷ ಅಂತ ಒಂದಿದೆ. ಹೇಗೆ? ಸುಖ, ದುಃಖ, ಕಾಮ, ಕ್ರೋಧ, ಶಮದಮಾದಿ ಸುಗುಣಗಳ ಪ್ರತ್ಯಕ್ಷಕ್ಕೆ ಈಗ ನೋಡಿ, ಯಾವುದೋ ಒಂದು ಏನೋ ಒಂದು ನೋಡ್ತೀವಿ, ಈಗ ಮೂವಿಗೆ ಹೋಗಿರ್ತೀವಿ, ಅಲ್ಲೊಂದು ಏನೋ ದುಃಖದ ಪ್ರಸಂಗ ಬರುತ್ತೆ, ಅದನ್ನ ನೋಡಿ ನಮಗೆ ಗೊತ್ತಾಗದ ಹಾಗೆ ಅಳು ಬರೋಕ್ ಶುರು ಆಗುತ್ತೆ. ಏನೋ ಒಂದು ಘಟನೆ ಬಗ್ಗೆ ಕೇಳ್ತೀವಿ, ಅವಾಗೂ ನಮ್ಮ ಮನಸ್ಸಿಗೆ ನೋವಾಗುತ್ತೆ. ಏನಾದ್ರೂ ಒಂದು ಕ್ರಿಕೆಟ್ನಲ್ಲಿ ನಮ್ಮ ಟೀಮ್ ಗೆದ್ದಿತ್ತು ಅಂತ ಹೇಳ್ಕೊಳ್ಳಿ, ನಮ್ಗೆ ಆನಂದ ಆಗ್ತಾ ಇದೆ, ಅವು ನೋಡೋಕ್ಕಾಗೋಲ್ಲ, ಆದ್ರೆ ಅಂತರ್ಲೌಕಿಕ ಪ್ರತ್ಯಕ್ಷ. ಇವೆಲ್ಲ ಆಂತರ್ಯದಲ್ಲಿರುವ ಮನೋಸರೋವರದಲ್ಲಿ ಕಾಣಿಸ್ಕೊಳ್ತಾ ಇವೆ. ಒಂದು ಒಳ್ಳೆ ನ್ಯೂಸ್ ಬರುತ್ತೆ, ಅಯ್ಯೋ ಅವ್ರಿಗೆ ಮಗು ಆಗಿದೆ, ಮಗು ತಾಯಿ ಇಬ್ರು ಆರೋಗ್ಯವಾಗಿದ್ದಾರೆ ಅಂತ ಒಂದೇನೋ ನ್ಯೂಸ್ ನಮ್ಮ ಮಗಳದು ನಮ್ಮ ಮಗಂದು ಬರುತ್ತೆ, ಅವಾಗ ನಮ್ಗೆ ಆನಂದವಾಗ್ತಾ ಇದೆ. ಅದನ್ನ ಹೇಳೋಕ್ಕಾಗುತ್ತಾ? ಇಲ್ಲ, ಒಳಗಡೆ ಮನಸ್ಸರೋದಲ್ಲಿ ಅದು ಆಗ್ತಾ ಇದೆ. ಅದು ಅಂತರ್ಲೌಕಿಕ ಪ್ರತ್ಯಕ್ಷ. ಇದು ಒಂದಾಯ್ತು. ಎರಡನೆಯದು ಯೋಗ ಪ್ರಭಾವ ಜನ್ಯ ಪ್ರತ್ಯಕ್ಷ ಅಂತ ಬರ್ತಾ ಇದೆ. ಏನದು? ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಶಿವಯೋಗದ ಪ್ರಭಾವದಿಂದ ಯೋಗಿಯ ಚಿತ್ತವೃತ್ತಿಯು ವಿಶೋಕವೂ ತೇಜೋಮಯವೂ ಆಗುವುದು. ಅಂದ್ರೆ ದುಃಖದಲ್ಲಿ ಮುಳುಗಿರೋದಿಲ್ಲ, ಯಾವಾಗಲೂ ತೇಜೋಮಯವಾಗಿರ್ತಾ ಇದೆ. ಆ ಯೋಗಿಯ ವೃತ್ತಿಗೆ ಕಾಲ ಮತ್ತು ದೇಶಗಳ ಬಂಧನವಿಲ್ಲ. ಯಾವುದೇ ವಸ್ತುವನ್ನು ಆತನ ನಿರ್ಮಲ ವೃತ್ತಿಯು ಅರಿಯಬಲ್ಲದು. ಇದು ಯೋಗ ಪ್ರಭಾವ ಜನ್ಯ ಪ್ರತ್ಯಕ್ಷ ಅಂತಾರೆ. ಆಧ್ಯಾತ್ಮಿಕ ಪ್ರತ್ಯಕ್ಷ ಅನ್ನೋದು ಅದು ಮೂರನೆಯದು. ಏನಿದು? ಶಿವಯೋಗದ ಉತ್ಕಟ ಸಾಧನೆಯಿಂದ ಹೃದಯವನ್ನು ಬಂಧಿಸಿದ ಅವಿದ್ಯೆಯು ನಷ್ಟವಾಗ್ತಾ ಇದೆ. ಆಗ ಪ್ರಾಣಲಿಂಗವಾದ ಪರಶಿವನ ಮಹಾದೀಪ್ತಿಯು ತನ್ನಿಂದ ತಾನೇ ಬೆಳಗಿ ತೋರ್ತಾ ಇದೆ. ಈ ಆಧ್ಯಾತ್ಮಿಕ ಪ್ರತ್ಯಕ್ಷವೇ ಶಿವಾನುಭೂತಿಯನ್ನ ನೀಡ್ತಾ ಇದೆ ನಮಗೆ. ಅದು ದೊರೆತಾಗ ಸಾಧಕನು ಲಿಂಗ ಸಮೃದ್ಧಿಯನ್ನು ಪಡಿತಾ ಇದ್ದಾನೆ. ಲಿಂಗ ನಿಜವರಿದು ಲಿಂಗಾನಂದಿ ಆಗ್ತಾ ಇದ್ದಾನೆ. ಹೀಗಾಗಿ ಇದು ಲಿಂಗ ನಿಜ ಸ್ಥಳ. ಏನು ಇದು ಇಷ್ಟಲಿಂಗ ಅಥವಾ ನಿಜಲಿಂಗ? ಅದರ ಮಹತ್ವವೇನು ಅಂದ್ರೆ, ಎಲ್ಲಾ ಸರ್ವ ದೇವತೆಗಳನ್ನಿ ಸರ್ವ ಜೀವಿಗಳನ್ನಿ ಪರವಸ್ತು ಸ್ವರೂಪ ಲಿಂಗದಿಂದ ಉತ್ಪನ್ನವಾಗಿ ಅಲ್ಲಿಯೇ ನೆಲೆಸಿ ಅದರಲ್ಲಿಯೇ ಲೀನವಾಗ್ತಾ ಇವೆ. ನಾನು ಮತ್ತು ನೀವು ಕೂಡುವೆ. ಎಲ್ಲ ವೇದ, ಆಗಮ, ಶಾಸ್ತ್ರ, ಪುರಾಣ, ದರ್ಶನ ಎಲ್ಲವೂ ಪರಮ ಪವಿತ್ರ ಲಿಂಗದಿಂದಲೇ ಉದಿಸಿವೆ. ಎಲ್ಲಾ ಉದ್ಗ್ರಂಥಗಳು ಈ ಪವಿತ್ರ ಲಿಂಗವನ್ನೇ ಸ್ತುತಿಸಿ ಅರ್ಚಿಸಿ ಅದರಲ್ಲಿಯೇ ಲಯವಾಗ್ತಾ ಇವೆ. ಚಿದಾನಂದ ನಿರಂಜನ ರೂಪ ಶಿವನೇ ಈ ಇಷ್ಟಲಿಂಗವಾಗಿದೆ. ಅವನ ಕುರುಹೇ ಇಷ್ಟಲಿಂಗ, ಬೇರೆ ಯಾವ ಲಿಂಗ ಇಲ್ಲ. ಅವನ ಕುರುಹದು, ಅವನಿಂದ ವಿಶ್ವವು ಉದಯವಾಗ್ತಾ ಇದೆ. ಪರಮಾತ್ಮನೇ ಸರ್ವಾಶ್ರಯ, ಅವನೇ ನಿಜಲಿಂಗ. ಪ್ರಾಣಲಿಂಗಿಯು ಅವನನ್ನೇ ಉಪಾಸಿಸ್ತಾ ಇರ್ತಾನೆ. ನಿಜಲಿಂಗದ ಪ್ರಭೆಯ ಆಶ್ರಯದಲ್ಲಿಯೇ ಸೂರ್ಯ, ಚಂದ್ರ, ತಾರೆಗಳು ಪ್ರಕಾಶಿಸ್ತಾ ಇವೆ. ಈ ವಿಶ್ವಕ್ಕೆ ಆತನೇ ಬೆಳಕು. ಆ ಬೆಳಗು ಹೇಗಿದೆ ನೋಡೋಣ ಬನ್ನಿ. ಅಲ್ಲಮರು ಹೇಳ್ತಿದ್ದಾರೆ ಆ ಬೆಳಗು ಹೇಗಿದೆ. ಓದಿ ನೋಡೋಣ, ಹೇಗಿದೆ ಆ ಬೆಳಗು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ನಿಮ್ಮ ತೇಜವ ನೋಡಲೆಂದು ಹರಸಾರಿ ನೋಡುತ್ತಿರಲು ಶತಕೋಟಿ ಸೂರ್ಯರು ಮೂಡಿದಂತೆ ಎದ್ದುದಯ್ಯ. ಮಿಂಚಿನ ಬಳ್ಳಿಯ ಸಂಚವ ಕಂಡಡೆ ಎನಗಿದು ಸೋಜಿಗವಾಯಿತು. ಮಹೇಶ್ವರ, ನೀನು ಜ್ಯೋತಿರ್ಲಿಂಗವಾದಡೆ ಉಪಮಿಸಿ ನೋಡಬಲ್ಲವರಿಲ್ಲಯ್ಯ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 1302. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಶರಣು ತಾಯಿ. ಅಲ್ಲಂ ಪ್ರಭುದೇವರು ಆ ಬೆಳಕನ್ನು ಕಂಡವರು. ಅಲ್ಲಂ ಪ್ರಭುದೇವರೇನ್ ಸಾಮಾನ್ಯರೇ? ಆ ಬೆಳಕನ್ನ ಎಷ್ಟ್ ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ನಿಮ್ಮ ತೇಜವ ನೋಡಲೆಂದು ಹೆರಸಾರಿ ನೋಡುತ್ತಿರ್ಲು ಅಂದ್ರೆ ಹಿಂತಿರುಗಿ ಆ ಲಿಂಗದ ಬೆಳಕನ್ನ, ಆ ಇಷ್ಟಲಿಂಗದ ಬೆಳಕನ್ನ, ಪ್ರಾಣಲಿಂಗದ ಬೆಳಕನ್ನ ನೋಡಲು ಹಿಂತಿರುಗಿ ನೋಡ್ತಾ ಇರುವಾಗ ಶತಕೋಟಿ ಸೂರ್ಯರು ಒಮ್ಮೆಲೆ ಆವಿರ್ಭವಿಸುವಂತೆ ಕಾಣಿಸಿತು. ಅಲ್ಲಿ ಮಿಂಚಿನ ಬಳ್ಳಿಯ ಸಂಚಲನೆಯನ್ನ ಕಂಡೆನೆಂದು ಹೇಳ್ತಾ ಇದ್ದಾರೆ ಅಲ್ಲಂ ಪ್ರಭುದೇವರು. ಅದೊಂದು ಸೂಜಿಗವಾಗಿದೆ ಅಂತ ಹೇಳ್ತಿದ್ದಾರೆ. ಆ ಮಹಾಲಿಂಗ ಬೆಳಗಿನ ಜ್ಯೋತಿರ್ಲಿಂಗವಾದಡೆ ಅದನ್ನ ಮತ್ತೊಂದಕ್ಕೆ ಹೋಲಿಸಿ ಮತ್ತೊಂದಕ್ಕೆ ಉಪಮಿಸಿ ನೋಡಬಲ್ಲವರಿಲ್ಲ ಅಂತ ಪ್ರಭುದೇವರು ಹೇಳ್ತಾ ಇದ್ದಾರೆ. ಅದನ್ನ ಹೀಗಿದೆ ಹಾಗಿದೆ ಅಂತ ಹೇಳೋಕೆ ಬರೋಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನೇ ಗುರುದೇವರು ಸಹ ಹೇಳಿದ್ದಾರೆ. ಸ್ವಲ್ಪ ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಬಸವಣ್ಣ, ಎತ್ತ ನೋಡಿದಡತ್ತ ನಿಮ್ಮ ತೇಜವೇ ಕಾಬನಲ್ಲದೆ ಮತ್ತೊಂದ ಕಾಣೆ. ಎನ್ನ ಚಿತ್ತ ನೋವಲ್ಲಿ ನೊಂದಲ್ಲಿ
ನೆನೆವಲ್ಲಿ ನೀನೇ ಇಪ್ಪೆಯಾಗಿ ಬೆಳಗಿರಲು ಕತ್ತಲೆಯ ಉಂಟೆ ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ 1 ವಚನದ ಸಂಖ್ಯೆ 1774. ಇಲ್ಲಿ ಗುರುದೇವ್ರು ನೋಡಿ ಅದೇ ಬೆಳಕನ್ನ ಗುರುದೇವರು ನೋಡಿದ್ದಾರೆ. ಆ ಬೆಳಕನ್ನ ಏನಂತಿದ್ದಾರೆ ಗುರುದೇವರು? ಎಲ್ಲಿ ನೋಡಿದರು ಶಿವನ ತೇಜೋಪೂರ್ಣ ಬೆಳಕನ್ನೇ ನೋಡುವೆನಲ್ಲದೆ ಮತ್ತೊಂದ ಕಾಣೆನು ಅಂತ ಉದ್ಘೋಷಿಸುತ್ತಿದ್ದಾರೆ. ತಮ್ಮ ಚಿತ್ತಿಗೆ ಅಂದ್ರೆ ನನ್ನ ಮನಸ್ಸಿಗೆ ನೋವಾದಲ್ಲಿ, ನನ್ನ ಮನಸ್ಸು ಸ್ವಲ್ಪ ನೊಂದಲ್ಲಿ ಯಾವುದೇ ನೆನಹಿನಲ್ಲಿ ಪರವಸ್ತುವೇ ಇರುತ್ತದೆ ಎಂದು ಹೇಳುತ್ತಾ ಆ ಪರವಸ್ತುವಿನ ಬೆಳಗಿನಲ್ಲಿ ಕತ್ತಲೆ ಇರಲು ಸಾಧ್ಯವೇ? ನೋಡಿ ಎಷ್ಟು ಚೆನ್ನಾಗಿ ಕೇಳ್ತಿದ್ದಾರೆ. ಆ ಪರವಸ್ತುವಿನ ಬೆಳಗಿನಲ್ಲಿ ಕತ್ತಲೆ ಅಂತ ಇರೋದಿದೆಯೇನು? ಇದೇ ಶಿವಯೋಗ ಕಣ್ರಿ, ಇದೇ ಶಿವಯೋಗ. ಆ ಬೆಳಗಿನಲ್ಲಿ ಕತ್ತಲೆ ಇರೋಕೆ ಸಾಧ್ಯವೇ ಇಲ್ಲ ಅಂತ ಆ ನಿಜಲಿಂಗದ ಶಿವ ಬೆಳಕಿನ ಅದ್ಭುತ ವರ್ಣನೆಯನ್ನ ಗುರುದೇವರು ಮಾಡ್ತಾ ಇರಬೇಕಾದ್ರೆ ನಮ್ಗೆ ಎಷ್ಟೊಂದು ಆನಂದವಾಗಬೇಕು ನೋಡಿ. ಈಗ ನಿಮ್ಮ ಮುಂದೆ ನಾನು ಒಂದು ಚಿತ್ರವನ್ನ ಇಡ್ತಾ ಇದ್ದೀನಿ. ಈ ಚಿತ್ರ ನೀವು ಶಿವಯೋಗದಲ್ಲಿ ಅಭ್ಯಾಸನ ಮಾಡಲೇಬೇಕು. ಯಾಕೆಂದ್ರೆ ಈ ಚಿತ್ರವಿಲ್ಲದೆ ನಾವು ಮುಂದೆ ಹೋಗೋಕ್ಕಾಗೋಲ್ಲ. ಈ ಚಿತ್ರ ತಮಗೆ ಅರ್ಧ ಗೊತ್ತಿದೆ, ಅರ್ಧ ಗೊತ್ತಿಲ್ಲ. ಹೀಗಾಗಿ ಎಷ್ಟು ಜನರಿಗೆ ಗೊತ್ತಿದೆ ನನಗೆ ಗೊತ್ತಿಲ್ಲ. ಇದನ್ನ ನೀವು ನಾನೀಗೊಮ್ಮೆ ತೋರಿಸಿದ್ದೆ, ಅದರ ಮುಂದುವರೆದ ಭಾಗವಾಗಿ ಈ ಚಿತ್ರ ಬರ್ತಾ ಇದೆ. ಇಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಜಾಗೃತ, ಸ್ವಪ್ನ, ಸುಪ್ತ, ತುರ್ಯ ಅಂತ ಇದನ್ನ ನೋಡ್ಕೊಂಡಿದ್ವಿ. ಜಾಗೃತ ಒಂದು ಸ್ಥಿತಿಯಲ್ಲಿ ದೇಹ, ಇಲ್ಲಿ ಜಾಗೃತ ಮನಸ್ಸಿದೆ, ಉಸಿರಾಡ್ತಾ ಇದ್ದೀವಿ. ದಶೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳ ಸಹಾಯದಿಂದ ಇದು ನಡೀತಾ ಇದೆ. ಯಾವುದು? ಜಾಗೃತ ಸ್ಥಿತಿ ನೋಡಿದ್ವಿ. ಸ್ವಪ್ನಾವಸ್ಥೆಯಲ್ಲಿ ನಾವು ಮಲಗಿಕೊಂಡಿರುವಾಗ ಅನೇಕ ಸ್ವಪ್ನಗಳು ಬೀಳ್ತಾ ಇವೆ. ಅದು ಪ್ರಜ್ಞಾಹೀನ ಒಂದು ಸ್ಥಿತಿ ಅಂತ ಇಟ್ಕೊಳ್ಳಿ. ಮುಂದೆ ಹೋಗೋದು ಸುಪ್ತ ಸ್ಥಿತಿಗೆ ನಾವು ಹೋಗ್ತೀವಿ. ಅಲ್ಲಿ ದೀರ್ಘವಾದ ಒಂದು ನಿದ್ರೆಯಲ್ಲಿ ನಾವು ಇರ್ತಾ ಇದ್ದೀವಿ. ಅಲ್ಲಿ ಮನಸ್ಸು ಬರ್ತಾ ಇದೆ, ಮನಸ್ಸು ಸಹ ಈಗ ಸುಪ್ತವಾಗಿದೆ. ಇದನ್ನೆಲ್ಲ ಮೀರಿ ಶಿವಯೋಗಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವನು ತುರಿಯಾ ಸ್ಥಿತಿಗೆ ಹೋಗಿ ಯೋಗಿ ಆಗ್ತಾ ಇದ್ದಾನೆ. ಇನ್ನೊಂದು ಸ್ಥಿತಿ ಇದೆ, ಅದು ತುರಿಯಾತೀತ. ಅದಕ್ಕೆ ಅಲ್ಲಿ ಇನ್ನೂ ಮೇಲಿನ ಸ್ಥಿತಿಯಲ್ಲಿ, ಅದು ಐಕ್ಯ ಸ್ಥಿತಿಯಲ್ಲಿ ನಾವು ಹೋದಾಗ, ಐಕ್ಯ ಸ್ಥಳಕ್ಕೆ ಹೋದಾಗ ಅಲ್ಲಿ ಶಿವಯೋಗಿ ಅವನು ಆಗ್ತಾ ಇದ್ದಾನೆ ಅನ್ನೋದು ಇದು ಒಂದಿದೆ. ಆದ್ರೆ ಇವತ್ತು ನಾವಿಲ್ಲಿ ಏನ್ ತಿಳ್ಕೊಬೇಕಂದ್ರೆ ಈ ಒಂದು ಜಾಗೃತ ಸ್ಥಿತಿಗೆ ಏನ್ ಕರೀತಾರೆ ಅಂದ್ರೆ ವಿಶ್ವಜೀವ, ವಿಶ್ವಜೀವ ಅಂತ ಕರೀತಾರೆ. ಸ್ವಪ್ನದ ಒಂದು ಸ್ಥಿತಿಯಲ್ಲಿ ಇರೋನ್ಗೆ ಆತನಿಗೆ ತೈಜಸ ಜೀವ ಅಂತ ಕರೀತಾರೆ. ಇವನು ವಿಶ್ವಜೀವ. ಸ್ವಪ್ನಾವಸ್ಥೆಯಲ್ಲಿ ಇರುವವನಿಗೆ ತೈಜಸ ಜೀವ ಅಂತ ಕರೀತಾರೆ. ಹಾಗೇನೆ ಸುಪ್ತ ಸ್ಥಿತಿಯಲ್ಲಿ ಇರುವಾಗ ಪ್ರಾಜ್ಞ ಜೀವ ಅಂತ ಕರೀತಾ ಇದ್ದಾರೆ. ಯಾರು ಇವರು? ವಿಶ್ವಜೀವನು ಜಾಗೃತಾವಸ್ಥೆಯಲ್ಲಿ ಜ್ಞಾನೇಂದ್ರಿಯಗಳ ಸಹಾಯದಿಂದ ಜಡ ಜಗತ್ತನ್ನ ಅರಿತಾ ಇದ್ದಾನೆ. ಕಣ್ಣಿರುತ್ತೆ, ಕಣ್ಣಿನಿಂದ ನೋಡ್ತಾನೆ, ಕಿವಿಯಿಂದ ಕೇಳ್ತಾನೆ. ಒಂದು ಪದಾರ್ಥ ಮುಂದೆ ಬಂದಾಗ ಅದನ್ನ ನಾಲಿಗೆ ರುಚಿ ನೋಡಿ ಅದನ್ನ ಏನು ಅಂತ ಹೇಳ್ತಾನೋ, ಕಹಿ ಇದೆಯೋ ಸಿಹಿ ಇದೆಯೋ, ಅಂದ್ರೆ ಜ್ಞಾನೇಂದ್ರಿಯಗಳ ಸಹಾಯದಿಂದ ಜಡ ಜಗತ್ತನ್ನ ಆತ ಅರಿತಾ ಇದ್ದಾನೆ. ಹಾಗೇನೆ ತೈಜಸ ಜೀವ ಅನ್ನೋನೇನು, ಅವನು ಸ್ವಪ್ನಾವಸ್ಥೆಯಲ್ಲಿ ಮನಸ್ಸಾಧನೆಯಿಂದ ಕಲ್ಪನಾ ಲೋಕದಲ್ಲಿ ವಿವರಿಸ್ತಾನೆ. ಅನೇಕ ಕನಸುಗಳು ಕಾಣಿಸ್ತಾ ಇವೆ, ಎಲ್ಲೆಲ್ಲೋ ಹೋಗ್ತಾನೆ. ಎಷ್ಟೊಂದಂದ್ರೆ ಅಲ್ಲಿ ಕನಸುಗಳಲ್ಲಿ ನಡೆದಿರುವ ಘಟನೆಗಳಲ್ಲಿ ತಾನು ಪಾಲುಗೊಳ್ತಾನೆ. ಯಾರನ್ನು ಹೊಡಿತಾನೆ, ಯಾರನ್ನು ಬಡಿತಾನೆ, ಯಾರಿಂದನೂ ಬಡಿಸ್ಕೊಳ್ತಾನೆ. ಏನೇನೋ ಕಲ್ಪನಾ ಕಥೆಗಳು ಆ ಮನಸ್ಸಾಧನೆಯಿಂದ ಕಲ್ಪನಾ ಲೋಕದಲ್ಲಿ ಆ ತೈಜಸ ಜೀವ ವಿಹರಿಸ್ತಾ ಇರ್ತಾನೆ. ಮುಂದೆ ಹೋದಾಗ ಪ್ರಾಜ್ಞ ಜೀವ ಅಂತ ಬರ್ತಾ ಇದೆ. ಈ ಪ್ರಾಜ್ಞ ಜೀವನು ಏನಂದ್ರೆ ಸುಪ್ತಾವಸ್ಥೆಯಲ್ಲಿ ಮಾಯಾವೃತ್ತಿ ಸಾಧನೆಯಿಂದ ಮಹಾಲಿಂಗದ ಬೆಳಕಿನ ಅಡಿಯಲ್ಲಿ ಅಜ್ಞಾನವನ್ನ ಗುರಿಸ್ತಾ ಇದ್ದಾನೆ. ಆ ಲಿಂಗದ ಪ್ರಕಾಶದಲ್ಲಿ ಶಿವಾನುಭವ ಸಾಧಿಸ್ತಾ ಇದೆ. ಇದು ಪ್ರಾಜ್ಞನ ತನಕ ಇಲ್ಲಿ ಇದು ಬರ್ತಾ ಇದೆ. ಹೀಗಾಗಿ ನೀವು ಈ ವಿಶ್ವಜೀವ, ತೈಜಸ ಜೀವ, ಪ್ರಾಜ್ಞ ಜೀವ ಅಂತ ಮುಂದೆ ಬರುವ ಅನೇಕ ಕ್ಲಾಸ್ಗಳಲ್ಲಿ ಇದು ಬರೋದಿದೆ. ವಿಶ್ವಜೀವ, ತೈಜಸ ಜೀವ, ಪ್ರಾಜ್ಞ ಜೀವ. ಅದೇನೂ ಅಲ್ಲ, ಜಾಗೃತದ ಸ್ಥಿತಿಯಲ್ಲಿರುವವನಿಗೆ ವಿಶ್ವಜೀವ, ಸ್ವಪ್ನಾವಸ್ಥೆಯಲ್ಲಿರುವವನಿಗೆ ತೈಜಸ ಜೀವ, ಸೂಕ್ತ ಸ್ಥಿತಿಯಲ್ಲಿರುವವನಿಗೆ ಪ್ರಾಜ್ಞ ಜೀವಿ ಅಂತ ಕರೀತಾರೆ, ಜೀವ ಅಂತ ಕರೀತಾರಂತ, ಜೀವನು ಅಂತ ಕರೀತಾರೆ ಅಂತ ಇಟ್ಕೊಳ್ಬೇಕು. ಹೀಗಾಗಿ ಮೊದಲನೆಯ ಒಂದು ವಚನ ಸ್ವತಂತ್ರ ಸಿದ್ಧಲಿಂಗೇಶ್ವರದು. ಯಾರಾದ್ರೂ ಓದಿ ಲಿಂಗವೆಂಬುದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವತಂತ್ರ ಸಿದ್ಧಲಿಂಗೇಶ್ವರ. ಲಿಂಗವೆಂಬುದು ಸರ್ವ ಕಾರಣ ಪರಮ ನಿರ್ಮಲ. ಲಿಂಗವೆಂಬುದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ. ಲಿಂಗವೆಂಬುದು ಸರ್ವ ಲೋಕೋತ್ಪತ್ತಿಗೆ ಮೂಲ ಕಾರಣ. ಲಿಂಗವೆಂಬುದು ಜನ್ಮವಾರಿಧಿಯ ದಾಂಟಿಸುವ ಭೈತ್ರವು. ಲಿಂಗವೆಂಬುದು ಶರಣರ ಹೃದಯದಲ್ಲಿ ಬೆಳಗುವ ಜ್ಯೋತಿರ್ಮಯ ಲಿಂಗವು.
ಇಂತಿ ಲಿಂಗದ ಮರ್ಮವನರಿದವನೇ ಅರಿದವನು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಸಮಗ್ರ ವಚನ ಸಂಪುಟ 11 ವಚನ ಸಂಖ್ಯೆ 956. ಶರಣು ಶರಣಾರ್ಥಿಗಳು. ಶರಣು ಶಾಂತಕ್ಕ. ಶರಣ. ನೋಡಿ, ಕರಹಸ್ತದಲ್ಲಿ ಇಷ್ಟಲಿಂಗವಿರುವಾಗ ಈ ಈ ಒಂದು ಎಲ್ಲಾ ಶಬ್ದಗಳನ್ನ ಮನನ ಮಾಡಬೇಕು. ಅದು ಇಷ್ಟಲಿಂಗ ಅಂದ್ರೆ ಬರೇ ಒಂದು ಕಪ್ಪು ಬಣ್ಣದ ಗೋಲಕ ಅಲ್ಲ. ಅದು ಏನ್ ಮತ್ತೆ ಅದು ಅದು ಲಿಂಗವೆಂಬುದು ಸರ್ವ ಕಾರಣ. ಅದು ಎಲ್ಲದಕ್ಕೂ ಕಾರಣವಾಗಿದೆ ರೀ. ಅದು ಪರಮ ನಿರ್ಮಲವಾಗಿದೆ. ಅದು ಸಚ್ಚಿದಾನಂದ ಮತ್ತು ನಿತ್ಯ ಪರಿಪೂರ್ಣವಾಗಿದೆ. ಅದು ಸರ್ವ ಲೋಕ ಉತ್ಪತ್ತಿಗೆ ಮೂಲ ಕಾರಣವಾಗಿದೆ. ನಮ್ಮ ಜೀವನ ಸಾಗರವನ್ನು ದಾಟಿಸುವ ಬಾಳದೋಣಿಯಾಗಿದೆ. ಆ ಒಂದು ಲಿಂಗವು ಶರಣರ ಹೃದಯದಲ್ಲಿ ಬೆಳಗುವ ಜ್ಯೋತಿರ್ಮಯ ಲಿಂಗವಾಗಿದೆ ರೀ. ಜ್ಯೋತಿರ್ಮಯ ಲಿಂಗವಾಗಿದೆ. ಈ ಲಿಂಗ ನಿಜ ಸ್ಥಳದಲ್ಲಿ ನಾವು ಮಾತಾಡ್ತಿದ್ದೀವಿ. ಈಗ ಯಾವುದು ಲಿಂಗ ನಿಜ ಸ್ಥಳದಲ್ಲಿದ್ದೀವಿ. ಅಲ್ಲಿ ಈ ವಚನ ಯಾಕೆ ನಾನು ಹೇಳ್ತಿದ್ದೀನಿ ಅಂದ್ರೆ, ಇಂತಿ ಲಿಂಗದ ಮರ್ಮವನರಿದವನೇ ಅರಿದವನು. ಹೀಗಾಗಿ ಇಷ್ಟಲಿಂಗ ಅಂದ್ರೆ ಏನು ನೋಡ್ಕೊಳ್ಳಿ ನೀವೇ. ಸ್ವತಂತ್ರ ಸಿದ್ಧಲಿಂಗೇಶ್ವರರು, ತೋಂಟದ ಸಿದ್ಧಲಿಂಗೇಶ್ವರ ಆಪ್ತ ಶಿಷ್ಯರಲ್ಲಿ ಒಬ್ರು ಸ್ವತಂತ್ರ ಸಿದ್ಧಲಿಂಗರು. ಎಷ್ಟೊಂದು ಶಬ್ದಗಳ ಒಂದು ಸುಂದರತೆಯನ್ನು ಗಮನಿಸಿ. ಲಿಂಗವೆಂಬುದು ಸರ್ವಕಾರಣ, ಪರಮ ನಿರ್ಮಲ, ಸಚ್ಚಿದಾನಂದ, ನಿತ್ಯ ಪರಿಪೂರ್ಣ, ಸರ್ವಲೋಕೋತ್ಪತ್ತಿಗೆ ಮೂಲ ಕಾರಣ. ಅದು ನಮ್ಮ ಎಲ್ಲಾ ಕಷ್ಟಗಳನ್ನು ಪರಿಹರಿಸುವ ಒಂದು ನೆರೆಬಂದ ನದಿಯನ್ನು ದಾಟಿಸುವ ಒಂದು ದೋಣಿಯಾಗಿದೆ ಅಂತ ಹೇಳ್ತಾ, ಲಿಂಗವೆಂಬುದು ಶರಣರ ಹೃದಯದಲ್ಲಿ ಬೆಳಗುವ ಜ್ಯೋತಿರ್ಮಯ ಲಿಂಗವಾಗಿದೆ. ಅದು ನನ್ನ ಇಷ್ಟಲಿಂಗ. ಇದು ಒಂದು ನಿಜ. ಇದು ಒಂದು ನಿಜವಾದ ಸ್ಥಿತಿ. ಆ ನಿಜಲಿಂಗ ಸ್ಥಳ ಅಂತೇನಿದೆಯಲ್ಲ, ಈ ಸ್ಥಳ, ಆ ಒಂದು ಸ್ಥಳದಲ್ಲಿ ನಾವು ನಿಂತು ಮಾತಾಡ್ತಾ ಇದ್ದೀವಿ. ಲಿಂಗ ನಿಜ ಸ್ಥಳ ಏನು? ನಿಜವಾದ ಲಿಂಗ ಏನಂದ್ರೆ ಸ್ವತಂತ್ರ ಸಿದ್ಧಲಿಂಗೇಶ್ವರದು ಹೇಳೋದು ಹಾಗೇನೆ ತಾಯಿ, ನಮ್ಮ ತಾಯಿ ಗುರುಮಾತೆ ಅಕ್ಕ ಮಹಾದೇವಿಯವರ ಒಂದು ಸುಂದರ ವಚನ ಬರ್ತಾ ಇದೆ. ಓದಿ ನೋಡೋಣ ಯಾರಾದ್ರೂ. ಶರಣ ಅಂಗದೊಳಗೆ ಅಂಗವಾಗಿ ಲಿಂಗೈಕ್ಯವ ಮಾಡಿದೆ. ಮನವ ಲಿಂಗೈಕ್ಯವ ಮಾಡಿದೆ. ಭಾವದೊಳಗೆ ಭಾವವಾಗಿ ಭಾವವ ಲಿಂಗೈಕ್ಯವ ಮಾಡಿದೆ. ಅರಿವಿನೊಳಗೆ ಅರಿವಾಗಿ ಅರಿವ ಲಿಂಗೈಕ್ಯವ ಮಾಡಿದೆ. ಜ್ಞಾನದೊಳಗೆ ಜ್ಞಾನವಾಗಿ ಜ್ಞಾನವ ಲಿಂಗೈಕ್ಯವ ಮಾಡಿದೆ. ಕ್ರಿಯೆಗಳೆಲ್ಲವ ನಿಲ್ಲಿಸಿ ಕ್ರಿಯಾತೀತವಾಗಿ ನಿಷ್ಪತಿ ಲಿಂಗೈಕ್ಯವ ಮಾಡಿದೆ. ನಾನೆಂಬುದ ನಿಲ್ಲಿಸಿ ನೀನೆಂಬುದ ಕೆಡಿಸಿ ಉಭಯವ ಲಿಂಗೈಕ್ಯವ ಮಾಡಿದೆ. ಚೆನ್ನಮಲ್ಲಿಕಾರ್ಜುನಯ್ಯನೊಳಗೆ ನಾನಳಿದೆನಾಗಿ ಲಿಂಗವೆಂಬ ಘನವು ಎನ್ನಲ್ಲಿ ಅಳಿಯಿತು ಕಾಣ ಸಂಗನ ಬಸವಣ್ಣ. ಸಮಗ್ರ ವಚನ ಸಂಪುಟ 5 ವಚನದ ಸಂಖ್ಯೆ ವಚನದ ಸಂಖ್ಯೆ 4 ಅಕ್ಕ. ಅದು ತುಂಬಾ ಚಿಕ್ಕದಾಗಿ ಬಂದಿದೆ, ಕ್ಷಮೆ ಇರಲಿ. ಶರಣು ನಾಗರತ್ನಕ್ಕ. ತಾಯಿ ಅಕ್ಕ ಮಹಾದೇವಿಯವರ ವಚನ ಮಹಾನ್ ಶಿವಯೋಗಿನಿ. ಇಲ್ಲ ಅಂದ್ರೆ ಈ ತರದ ಶಬ್ದಗಳನ್ನ ಅಥವಾ ಈ ತರದ ವಚನಗಳನ್ನ ಬರೆಯೋಕೆ ಸಾಧ್ಯವೇ ಇಲ್ಲ. ಕದಳಿಯ ವನದವರೆಗೆ ಹೋಗಿ ಈ ಮಹಾ ತಾಯಿಯವರು ಬರೆದ ವಚನಗಳಿಗೆ ನೋಡಿ. ವಚನ ಏನು ಹೇಳ್ತಾ ಇದೆ ನೋಡಿ. ಲಿಂಗ ಸಮರತಿಯ ಬಗ್ಗೆ ಹೇಳ್ತಾ ಇದ್ದಾರೆ ತಾಯಿ. ಹೇಗೆ ಹೇಳ್ತಿದ್ದಾರೆ? ಶಿವಯೋಗದಲ್ಲಿ ಪರಶಿವನು ಅಂಗವನ್ನು ಲಿಂಗಾಂಗದಲ್ಲಿ ಲಿಂಗೈಕ್ಯ ಮಾಡ್ತಾ ಇದ್ದಾನೆ. ಮನವನ್ನ ಶಿವ ಮನಸ್ಸಿನಲ್ಲಿ ಲಿಂಗೈಕ್ಯ ಮಾಡ್ತಾನೆ. ಅರಿವಿನಲ್ಲಿ ಶಿವಾನುಭೂತಿಯನ್ನ ಲಿಂಗೈಕ್ಯ ಮಾಡ್ತಾನೆ. ಜ್ಞಾನದೊಳಗೆ ಶಿವ ಜ್ಞಾನವನ್ನ ಲಿಂಗೈಕ್ಯ ಮಾಡ್ತಾನೆ. ಎಲ್ಲಾ ಲೌಕಿಕ ಕ್ರಿಯೆಗಳನ್ನ ನಿಲ್ಲಿಸಿ ಕ್ರಿಯಾತೀತವಾಗಿ ಜಗದೊಡೆಯನಾದ ನಿಪ್ಪತ್ತಿಯಲ್ಲಿ ಲಿಂಗೈಕ್ಯ ಮಾಡ್ತಾ ಇದ್ದಾನೆ. ನಾನು ಎಂಬ ಒಂದು ಅಹಂಭಾವವನ್ನ ನಷ್ಟ ಮಾಡಿ ನೀನು ನನ್ನಿಂದ ಬೇರೆಯಾಗಿರುವೆ ಎಂಬ ಭಾವವನ್ನ ನಿರ್ಮೂಲಗೊಳಿಸಿ ನಾನು ಮತ್ತು ನೀನೆಂಬ ಎರಡೂ ಉಭಯವನ್ನ ಆ ಪರಶಿವ ಲಿಂಗೈಕ್ಯ ಮಾಡಿ ಬಿಡ್ತಾ ಇದ್ದಾನೆ. ಆಗ ಅಲ್ಲಿ ನಾನು ಎಂಬುದು ಅಳಿದು ಲಿಂಗವೆಂಬ ಘನವು ಮಾತ್ರ ತನ್ನಲ್ಲಿ ನೆಲೆಸಿತ್ತು ಅಂತ ತಾಯಿ ಹೇಳ್ತಿದ್ದಾರೆ. ಅದು ಲಿಂಗಾಂಗ ಸಮರತಿಯ ಒಂದು ಉತ್ತುಂಗ ಸ್ಥಿತಿಯಾಗಿದೆ. ಹೀಗೆ ಅನೇಕ ವಚನಗಳನ್ನ ತಾವೆಲ್ಲ ಗಮನಿಸಿದಿರಿ, ಓದಿದಿರಿ. ನಮ್ಮ ಈ ಲಿಂಗ ನಿಜ ಸ್ಥಳ ಅಂತೇನಿದೆಯಲ್ಲ ಅರ್ಥ ಮಾಡಿಕೊಳ್ಳಬೇಕು. ನನ್ನ ಕರಹಸ್ತದಲ್ಲಿರುವ ಲಿಂಗದ ಘನತೆಯನ್ನು ಅರ್ಥ ಮಾಡಿಕೊಳ್ಳಬೇಕು, ಅದರ ಮಹತ್ವವನ್ನ ಅರ್ಥ ಮಾಡಿಕೊಳ್ಳಬೇಕು. ಅದು ಯಾಕೆ ನಾನು ಕರಹಸ್ತದಲ್ಲಿ ಅದು ಕುರುಹಾಗಿದೆ, ನನ್ನ ಕರಸ್ಥಲದಲ್ಲಿ ಯಾಕಿದೆ, ನಾನು ಯಾಕೆ ಇಷ್ಟಲಿಂಗ ಅರ್ಚನೆಯನ್ನ ದಿನನಿತ್ಯ ಮಾಡಿಕೊಳ್ಳಬೇಕು ಅನ್ನೋದನ್ನ ಈ ಒಂದು ಸ್ಥಳ ನಮಗೆ ಹೇಳ್ತಾ ಇದೆ.
ಹೀಗೆ ಎಲ್ಲಾ ವಚನಗಳಿಂದ ಕಂಡು ಬರುವಂತೆ ನಾನು ಹೇಳ್ತಿದ್ದೀನಿ ನಿಮಗೆ, ಲಿಂಗವೆಂದರೆ ಅದೊಂದು ಪರಾತ್ಪರವಾಗಿದೆ. ಅದರಿಂದಲೇ ಈ ಮಹಾಜಗತ್ತು ಉದಯಿಸುವುದು. ಅನಂತ ತತ್ವಗಳು, ನೀವು ಯಾವುದೇ ತತ್ವ ಹೇಳಿ, ಏನೇ ಹೇಳಿ, ಅದೆಲ್ಲ ಲಿಂಗದಿಂದಲೇ ತೋರಿ ಬರ್ತಾ ಇವೆ. ಅಲ್ಲಿಯೇ ತಮ್ಮ ಲೀಲೆಯ ನಂತರ ಲಯವೂ ಆಗ್ತಾ ಇವೆ. ಆದಿ ಮಧ್ಯ ಅಂತ್ಯಗಳಿಲ್ಲದ ಆ ಮಹಾಲಿಂಗವು ಅವರ್ಣನೀಯವಾಗಿದೆ. ಹೇಳೋಕೆ ಆಗೋಲ್ಲ. ಎಷ್ಟು ಹೇಳಿದ್ರು ಕಡಿಮೆನೆ, ಎಷ್ಟು ಶಬ್ದಗಳಿಂದ ಹೇಳೋಕೆ ಹೋದ್ರು ಕಡಿಮೆನೆ. ನಾವೇ ಅರ್ಥ ಮಾಡಿಕೊಳ್ಳಬೇಕು ಅದರ ಮಹತ್ವವನ್ನ. ಹೀಗಾಗಿ ಇಷ್ಟಲಿಂಗ ಪೂಜೆಯಲ್ಲಿ ನಾನು ತೊಡಗಿದ್ದೇನೆ ಅಂದ್ರೆ ನಾನು ಏನು ಪೂಜೆ ಮಾಡಿಕೊಳ್ತಿದ್ದಾನೆ, ನಾನು ಏನ್ ಮಾಡ್ಕೊಳ್ತಾ ಇದ್ದೀನಿ, ನಾನು ಯಾವ ಮಹಾನ್ ಶಕ್ತಿಯ ಪೂಜೆಯನ್ನ ಮಾಡ್ಕೊಳ್ತಾ ಇದ್ದೀನಿ, ಅದರ ಸ್ವರೂಪವೇನು, ಅದರ ಒಂದು ವೈಶಾಲ್ಯತೆ ಏನು, ಅಪರಿಮಿತ, ಉಪಮಾತೀತ, ಅವರ್ಣನೀಯ. ಅದಕ್ಕಿಂತಲೂ ಶ್ರೇಷ್ಠವಾದ ವಸ್ತುವೇ ಈ ವಿಶ್ವದಲ್ಲಿ ಇಲ್ಲ. ಅದೇ ಸಚ್ಚಿದಾನಂದ ಪರಬ್ರಹ್ಮ, ಪರಸ್ವರೂಪ. ನೀವೇನೇ ಅನ್ನಿ, ಅದಕ್ಕೆ ಸರ್ವಾಧಾರವಾದ ಮಹಾಂತ ತತ್ವ ಅದು. ಅದೇ ತನ್ನ ವಾಸ್ತವಿಕ ಆತ್ಮ. ನನ್ನ ಇಷ್ಟಲಿಂಗ ಏನಿದೆಯಲ್ಲ, ಅದೇ ನನ್ನ ವಾಸ್ತವಿಕ ಆತ್ಮವೆಂದು ಬಗೆದು ಧ್ಯಾನಿಸದಲ್ಲಿ ನಾವು ಆ ರೀತಿ ಭಾವಿಸಿ, ಆ ಒಂದು ಪರಮನಿಷ್ಠೆಯಲ್ಲಿ ಅದನ್ನ ಧ್ಯಾನಿಸಿ ಪೂಜಿಸಿದಲ್ಲಿ ನಿಜಲಿಂಗಾವಸ್ಥೆಯು ನಮಗೆ ಪ್ರಾಪ್ತವಾಗುವುದು. ಲಿಂಗವೆಂಬ ಘನವು ಎನ್ನಲ್ಲಿ ಅಳಿಯಿತ್ತು ಕಾಣ ಅಂದ್ರೆ ಏನು? ನಿಜಲಿಂಗಾವಸ್ಥೆ. ನಾನು ಬೇರೆಯಲ್ಲ, ನೀನು ಬೇರೆಯಲ್ಲ. ಲಿಂಗವೆಂಬ ಘನವು ಎನ್ನಲ್ಲಿ ಅಳಿಯಿತ್ತು ಅಂದ್ರೆ ಈಗ ಪೂರ್ತಿಯಾಗಿ ಲಿಂಗಾಂಗ ಸಾಮರಸ್ಯ ಅಲ್ಲಿಗೆ, ದಟ್ಸ್ ದ ಎಂಡ್ ಆಫ್ ದ ಸ್ಟೇಜ್. ಇನ್ನು ಮುಂದೆ ಏನು ಇಲ್ಲ ಅನ್ನೋ ಹಾಗೆ ಲಿಂಗವೆಂಬ ಘನವು ಎನ್ನಲ್ಲಿ ಅಳಿಯಿತ್ತು ಅಂದ್ರೆ ಏನು? ಈಗ ಏನು ಉಳಿಲಿಲ್ಲ, ಅಲ್ಲಿ ಬಯಲು ಸ್ಥಿತಿಗೆ ನಾನು ಹೋದೆ ಅನ್ನೋದನ್ನ ಅಕ್ಕ ಮಹಾದೇವಿ ತಾಯಿಯವರು ಎಲ್ಲವನ್ನು ಹೇಗೆ ಒಂದರೊಳಗೆ ಒಂದು ಅಂಗದಲ್ಲಿ ಲಿಂಗೈಕ್ಯ ಮಾಡೋದು, ಮನವನ್ನ ಲಿಂಗೈಕ್ಯ, ಭಾವ, ಅರಿವು ಎಲ್ಲವನ್ನ ಲಿಂಗೈಕ್ಯ ಮಾಡಿ ಕೊನೆಗೆ ನಾನೆಂಬುದ ನೆಲೆಸಿ ನೀನೆಂಬುದ ಕೆಡಿಸಿ ಉಭಯವ ಲಿಂಗೈಕ್ಯ ಮಾಡಿದರೆ ಏನೂ ಉಳಿಲಿಲ್ಲ. ಕೇವಲ ಆ ಪರಮ ಪವಿತ್ರವಾದ ಬಯಲು, ಅಲ್ಲಿಗೆ ನಾವು ಬಂದು ನಿಲ್ತಾ ಇದ್ದೀವಿ. ನಾವು ಇಲ್ಲಿಗೆ 9:30 ಆಗ್ತಾ ಇದೆ ಸಮಯ. ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಮುಂದಿನ ಒಂದು ಸ್ಥಳ ಅಂಗಲಿಂಗ ಸ್ಥಳ ಅಂತ ಬರ್ತಾ ಇದೆ. ಅದನ್ನ ಮುಂದಿನ ಸೋಮವಾರ ತಾವೆಲ್ಲ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ನನಗೆ ಕೊಟ್ಟ ಅವಕಾಶಕ್ಕಾಗಿ ತಮ್ಮೆಲ್ಲರ ಪಾದಾರ್ಕವಿಂದಗಳಿಗೆ ನಮಿಸುತ್ತಾ ನಾನು ವಿರಾಮವನ್ನಿಯುವೆ. ಎಲ್ಲರಿಗೂ ಶರಣಾರ್ಥಿಗಳು. ತಮಗೇನಾದರೂ ಸಲಹೆ, ಸೂಚನೆ, ಸಂದೇಹಗಳಿದ್ರೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿರಮಿಸುತ್ತೇನೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಶರಣಾರ್ಥಿಗಳು. ತಮ್ಮ ಪಾದಾರ್ಪಣೆಗಳು, ಶರಣಾರ್ಥಿಗಳು. ಸವಿವರವಾಗಿ ಮಾಡಿದ್ದೀರಾ. ನಮ್ಮ ಪಾದಾರ್ಪಣೆಗಳಿಗೆ ಶರಣಾರ್ಥಿಗಳು. ಅಪ್ಪರೇ ಶರಣಾರ್ಥಿಗಳು. ಅವರಿಗೂ ಶರಣಾರ್ಥಿಗಳು. ಶರಣಕ್ಕ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ತಾವು ಕೇಳಬಹುದು, ಅಥವಾ ಏನಾದ್ರು ಹೆಚ್ಚಿನ ಬೆಳಕಿದ್ರೆ ವಚನ ಹೋರಾಟ ಮಾಡಿರ್ತಕ್ಕಂತ ಅನುಭವದ ಮೇಲೆ. ಅಪ್ಪರ ಏನೋ ಹೇಳಕ್ ಶುರು ಮಾಡಿದ್ರಿ, ಹೇಳ್ರಪ್ಪ. ಪ್ರಾರಂಭಿಸಿದ್ರಿ ಏನನ್ನ ಏನೋ ಹೇಳೋದಕ್ ಪ್ರಾರಂಭಿಸಿದ್ರಿ, ಹೇಳ್ರಿ ಅಪ್ಪರ. ಇಲ್ಲ ಅಣ್ಣ, ಏನಿಲ್ಲ. ಯಾರಿಗಾದ್ರೂ ಏನಾದ್ರೂ ಕೇಳೋರಿದ್ರೆ ಹೇಳಿ. ಮಂಗಲ ಮಾಡೋಣ ಅಣ್ಣ. ಮಾಡೋಣ. ಆಯ್ತು. ಶರಣ. ಇಲ್ಲಿನವರೆಗೂ ಶಿವಯೋಗ ಕುರಿತಾದ ಶಿವಯೋಗ ಸಮಾಧಿ ಸ್ಥಳದ ಬಗ್ಗೆ ದಯಾನಂದಪ್ಪರು ತಮ್ಮ ವಚನಗಳ ಆಧಾರವಾಗಿ ಶತೇಕ ಮನೆಯ ಅಲ್ಲಿ ಸಲಕಟ್ಟಿನಲ್ಲಿ ನಮ್ಗೆಲ್ಲರೂ ಎಡೆ ಮಾಡಿದ್ದಾರೆ. ಅವರಿಗೆ ಭಕ್ತಿಯ ಶರಣಾರ್ಥಿಗಳು ದಯಾನಂದಪ್ಪರಿಗೆ. ನಾಳೆ ಸಹಜವಾಗಿ ವಚನ ಚಿಂತನೆ ಇರುತ್ತೆ. ತಾವುಗಳು ವಚನವನ್ನು ಗುಂಪಲಾಗಲಾಗುತ್ತೆ. ತಾವುಗಳು ತಮ್ಮ ಅನುಭವದ ನೆಲೆಯಲ್ಲಿ ವಚನದ ಮೇಲೆ ಬೆಳಕನ್ನು ಚೆಲ್ಲಬೇಕು ಅಂತ ವಿನಯಿಸ್ಕೊಂತ ಇಲ್ಲಿಗೆ ಸಮಯ 9:31 ಆಗ್ತಾ ಬಂದು ಇಂದಿನ ಸದ್ಭಾವಗೋಷ್ಠಿಗೆ ಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನಿನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದು ನೀರಲ್ಲದು ನಿಮ್ಮಯ ಧರ್ಮ, ಶರಣಸತಿ ಲಿಂಗಪತಿ ಜೈ ಗುರು ಬಸವೇಶ.
ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಜೈ ಬಸವ. ಶರಣು ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಪೂರ್ವಕ ಶರಣು ಶರಣು ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಸರ್ವರಿಗೂ